ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ನಾವೇನಂದ್ರೆ ಈ ಇಂಗ್ಲಿಷ್ CISF ನಲ್ಲಿ ಅಥವಾ SSC GD ಆಗಿರ್ಬೋದು, RRB ಆಗಿರ್ಬೋದು. ಸೊ ಇಲ್ಲಿ ಇಂಗ್ಲಿಷ್ ನ ಒಂದು ಪ್ರಶ್ನೆ ಪತ್ರಿಕೆ CISF ಎಕ್ಸಾಮ್ ಒಳಗೆ ಬಂದಂತದ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು ನಿಮ್ಗೆ SSC GD ಆಗಿರ್ಬೋದು ಅಥವಾ ನೀವು ಬೇರೆ ಯಾವ್ದಾದ್ರು ಎಕ್ಸಾಮ್ ರಿಲೇಟೆಡ್ ಇಂಗ್ಲಿಷ್ ಇದ್ರೆ ಸೊ ಅದಕ್ಕೆ ಹೆಲ್ಪ್ಫುಲ್ ಆಗಿರುವಂತ ಒಂದು ಕ್ವಶನ್ ಪೇಪರ್ ಇದಾಗಿರ್ತದೆ. ಸೊ ಈ ವಿಡಿಯೋನ ಎಂಡ್ ವರೆಗೂ ನೋಡಿದ್ರೆ ಇಲ್ಲಿ ಇಂಗ್ಲಿಷ್ ನ ಏನೇನು ಶಾರ್ಟ್ಕಟ್ ಟ್ರಿಕ್ಸ್ ಬರ್ತಾವ, ಜೊತೆಗೆ ರೂಲ್ಸ್ ಏನೇನ್ ಬರ್ತಾವ ಗ್ರಾಮರ್ದು, ಸೊ ಅವನ್ನೆಲ್ಲ ನಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋ ಒಳಗ ನಾವೇನ್ ಮಾಡೋಣ, ಈ ಒಂದು ಕ್ವಶನ್ ಪೇಪರ್ದು ಅನಾಲಿಸಿಸ್ ಅನ್ನ ಕಂಪ್ಲೀಟ್ ಆಗಿ ನೋಡೋಣಂತೆ. ಸೊ ಫಸ್ಟ್ ಗೆ ಮೊದಲನೇ ಪ್ರಶ್ನೆ ನಮ್ದು ಇಲ್ಲಿ ಮುಂದೆ ಇರುವಂತದ್ದು. ಸೊ ಇಲ್ಲಿ ಏನಂದ್ರೆ ಫಸ್ಟ್ ಟೈಪ್ ಕ್ವಶನ್ ನಮ್ಗೆ ಎರರ್ ಸ್ಪಾಟಿಂಗ್ ಇರ್ತದ. ಏನಿರ್ತೀರಿ ಎರರ್ ಸ್ಪಾಟಿಂಗ್. ಸೊ ಎರರ್ ಸ್ಪಾಟಿಂಗ್ ಅಂತಂದ್ರ ನಾವ್ ಏನ್ ಮಾಡ್ಬೇಕ್ರಿ, ತಪ್ಪು ಏನಾಗಿದೆ, ಸೊ ಇಲ್ಲಿ ಆಗಿರುವಂತ ತಪ್ಪು ಏನದ ಅನ್ನೋದನ್ನ ಕಂಡು ಹಿಡಿಬೇಕಾಗ್ತದ. ಓಕೆ, ಇಲ್ಲಿ ನಮ್ಗೆ ಏನ್ ಮಾಡಿರ್ತಾರ ಅಂದ್ರೆ ಒಟ್ಟಾರೆಯಾಗಿ 4 ಭಾಗಗಳನ್ನ ಮಾಡಿರ್ತಾರ. ಏನ್ ಮಾಡಿರ್ತಾರ್ರಿ, 4 ಭಾಗ. ಸೊ ಇದನ್ನ A ಅಂತ ಕರೀತಾರ, ಆಮೇಲೆ ಇದನ್ನ B ಅಂತ ಕರೀತಾರ, ಆಮೇಲೆ ಇಲ್ಲಿ C ಅಂತ ಹೇಳಿರ್ತಾರ, ಆಮೇಲೆ D. ಸೊ ಇದು 4 ಪೋರ್ಷನ್ ಅದ. ಸೊ ಟೋಟಲ್ ಒಂದೇ ಸೆಂಟೆನ್ಸ್ ಒಳಗ 4 ಭಾಗಗಳನ್ನ ಮಾಡಿರ್ತಾರ. ಸೊ ಇಲ್ಲಿ ಏನಂದ್ರ ಐ ಆಮ್ ಹಿಯರಿಂಗ್. ಸೊ ಐ ಆಮ್ ಹಿಯರಿಂಗ್ ಅ ಸ್ಟ್ರೇಂಜ್ ನಾಯ್ಸ್ ನಾವು ಅಂತ ಹೇಳಿದ. ಓಕೆ, ಸೊ ಇದೇನಂದ್ರ ಒಂದು ಸೆಂಟೆನ್ಸ್. ಆಮೇಲೆ ನೆಕ್ಸ್ಟ್ ಗೆ ಇದ್ರೊಳಗೆ ಯಾವ್ದು ಎರರ್ ಇಲ್ಲ ಅಂದ್ರ ಆಪ್ಷನ್ ಡಿ ನೋ ಎರರ್ ಚೂಸ್ ಮಾಡ್ರಿ ಅಂತ ಹೇಳತ್ತಾರ. ಓಕೆ, ಅಗ್ದಿ ಸಿಂಪಲ್ ಆಗಿರುವಂತ ಒಂದು ಸೆಂಟೆನ್ಸ್, ಐ ಆಮ್ ಹಿಯರಿಂಗ್ ಅ ಸ್ಟ್ರೇಂಜ್ ನಾಯ್ಸ್. ಸೊ ಇದೊಂದು ಸೆಂಟೆನ್ಸ್ ಅದ. ಸೊ ಇಲ್ಲಿ ನೀವ್ ಏನಂದ್ರ ಇದು ಯಾವ ಟೆನ್ಸ್ ಒಳಗದ ಅಂತ ಕೇಳಿದ್ರೆ, ಈಗ ಕಂಟಿನ್ಯೂಸ್ ಟೆನ್ಸ್ ಏನಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗದ. ನೌ ಅಂತಂದ್ರೆ ಇವಾಗ್ಲೇ ಅನ್ನೋದನ್ನ ಸೂಚಿಸ್ತದ. ಅದ್ರ ಮೇಲೆ ನಾವು ಡಿಸೈಡ್ ಮಾಡೋದು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿ ING ಬರತ್ತದ. ಏನ್ ಬರತ್ತದ್ರಿ, ING ಬರತ್ತದ. ಸೊ ಇಲ್ಲಿ ಏನಂದ್ರೆ ಇದು ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದ ಅಂತ ಹೇಳ್ಬೋದು. ಬಟ್ ದ ಥಿಂಗ್ ಇಸ್, ಇವಾಗ ಏನೋ ಒಂದು ಆಗಿದೆ, ಜಸ್ಟ್ ನಾವು ಆಗಿದೆ ಅಂತಂದ್ರ ಅದನ್ನ ING ಫಾರ್ಮ್ ಒಳಗ್ ನಾವು ಹೇಳ್ಬಾರ್ದು. ಏನಂತ ಹೇಳ್ಬಾರ್ದ್ರಿ, ING ಫಾರ್ಮ್ ಒಳಗೆ ಹೇಳ್ಬಾರ್ದು. ಅದ್ರ ಜೊತೆ ಏನಂತ ಬರ್ತದ ಅಂದ್ರೆ ಐ ಹಿಯರ್ ಅ ಸ್ಟ್ರೇಂಜ್ ವಾಯ್ಸ್ ಅಂತ ಬರ್ಬೇಕಿದು. ಏನ್ ಬರ್ಬೇಕ್ರಿ, ಐ ಹಿಯರ್ ಅ ಸ್ಟ್ರೇಂಜ್ ವಾಯ್ಸ್ ನೌ ಅಂತ ಹೇಳಿ ಬರ್ಬೇಕು. ಇಲ್ಲ ಅಂದ್ರೆ ಐ ಆಮ್ ಹಿಯರಿಂಗ್ ಅ ಸ್ಟ್ರೇಂಜ್ ನಾಯ್ಸ್ ಇಷ್ಟ ಬರ್ಬೇಕು. ಒಂದ್ ಇಲ್ಲಿ ನೋಡ್ರಿ, ಏನಂದ್ರ ಇಲ್ಲಿ ಒಂದು ನೌ ಅಂತ ಬಂದಾಗ ಇಲ್ಲಿ ING ಬರಬಾರ್ದು. ಏನ ಬರ್ದ್ರಿ, ನೌ ಅಂತ ಬಂದಾಗ ಇಲ್ಲಿ ING ಬರಬಾರ್ದು, ಅಥವಾ ಇಲ್ಲಿ ING ಬಂದ್ರೆ ಇಲ್ಲಿ ನೌ ಅಂತ ಬರಬಾರ್ದು. ಸೊ ಹಂಗಾಗಿ ನಮ್ದು ಏನ್ರಿ ಆಪ್ಷನ್ A ರೈಟ್ ಆಗಿರ್ತದ, ಅಂದ್ರೆ ಇದು ತಪ್ಪಾಗಿರ್ತದ. ಸೊ ಇಲ್ಲಿ ಏನ್ ಬರ್ಬೇಕ್ರಿ, ಐ ಹಿಯರ್ ಅ ಸ್ಟ್ರೇಂಜ್ ನಾಯ್ಸ್ ನೌ ಅಂತ ಹೇಳಿ ಬರ್ಬೇಕು. ಓಕೆ, ಸೊ ಇದು ನಮ್ದು 1ನೇ ಪ್ರಶ್ನೆ ಆಗಿರ್ತದ. ಓಕೆ, ದೆನ್ ಈ ಟೆನ್ಸ್ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರ್ಬೇಕಂದ್ರೆ ING ಎಲ್ಲಾದ್ರೂ ಬಂದಿದ್ರೆ, ಒಂದು ಸೆಂಟೆನ್ಸ್ ಒಳಗೆ ING ಎಲ್ಲಾದ್ರೂ ಬಂದಿದ್ರೆ ಅದೇನಾಗಿರ್ತ್ರಿ, ಕಂಟಿನ್ಯೂಸ್ ಟೆನ್ಸ್ ಆಗಿರ್ತದ. ಏನ್ರಿ, ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ಓಕೆ, ಸೊ ಕಂಟಿನ್ಯೂಸ್ ಟೆನ್ಸ್ ಒಳಗೆ 3 ತರ. ಒಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಅದ್ರ ಜೊತೆಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಏನಂದ್ರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಬರ್ತದೆ. ಅದ್ರೊಳಗೆ ಮತ್ತೆ ಏನಂದ್ರೆ ಪರ್ಫೆಕ್ಟ್, ಸಿಂಪಲ್ ಆ ತರ ಬರ್ತಾ ಹೋಗ್ತಾವ. ಸೊ ಅವ್ರ ಬಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ING ಫಾರ್ಮ್ ಎಲ್ಲೇ ಬಂದ್ರು ಅದೇನಂದ್ರೆ ಕಂಟಿನ್ಯೂಸ್ ಆಗಿರುವಂತ ಟೆನ್ಸ್. ಈ ಕಂಟಿನ್ಯೂಸ್ ಆಗಿರೋ ಟೆನ್ಸ್ ಜೊತೆಗೆ ನಾವು ಬರಬಾರ್ದು. ಏನ್ ಬರಬಾರ್ದ್ರಿ, ನಾವು ಬರಬಾರ್ದು. ಯಾಕಂದ್ರೆ ಅದು ಆಲ್ರೆಡಿ ನಡೀತಾ ಇರ್ತದ, ಪ್ರೊಸೆಸ್ ಈಗ ನಡೀತಾ ಇರ್ತದೆ. ಅದ್ರ ಜೊತೆ ನಾವು ಅಂತ ಅಂದ್ಬಿಟ್ರೆ ಅದೇನಾಗ್ತದ, ಸೊ ನಡೀತಾ ಇರೋದ್ ಹೇಳ್ತಾ ಮತ್ತೆ 2 ಸತಿ ನಾವು ಪ್ರೊನೌನ್ಸಿಯೇಟ್ ಮಾಡಂಗ್ ಆಗುತ್ತ. 2 ಸತಿಯಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಂಗ್ ಆಗ್ತದೆ. ಸೊ ಹಂಗಾಗಿ ಅದು ರಾಂಗ್ ಆಗುತ್ತೆ. ಇಂಗ್ಲಿಷ್ ನ ಗ್ರಾಮರ್ ರೂಲ್ಸ್ ಪ್ರಕಾರ ಅದು ರಾಂಗ್ ಆಗ್ತದೆ. ಸೊ ಹಂಗಾಗಿ ನಾವ್ ಏನ್ ಮಾಡಬಾರ್ದು, ಇಲ್ಲಿ ING ಫಾರ್ಮ್ ನಾವು ಇದ್ದಾಗ ಬಳಸಬಾರ್ದು. ಓಕೆ, ಒಂದ್ ಸತಿ ಅಷ್ಟೇ ಅದು ಏನ್ ಮಾಡ್ಬೇಕು, ನಮ್ಗೆ ಕಂಟಿನ್ಯೂಸ್ ಟೆನ್ಸ್ ಅದ ಅನ್ನೋದನ್ನ ಸೂಚಿಸ್ಬೇಕು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಇಲ್ಲಿ ನೋಡ್ಬೋದು ನೀವು, ಏನಂದ್ರೆ ಹಿ ಈಸ್ ಅಕ್ಯೂಸ್ಡ್. ಸೊ ಅಕ್ಯೂಸ್ಡ್ ಅಂದ್ರೆ ಏನ್ರಿ, ಅವ್ನ್ ಏನ್ ಮಾಡ್ಯಾರ ಅವನ ಮೇಲೆ ಆರೋಪ ಮಾಡಿದಾರ. ಸೊ ಅವನ ಮೇಲೆ ಆರೋಪ ಮಾಡಿದಾರ ವಿತ್ ಕಮಿಟಿಂಗ್ ಅಂತ ಹೇಳಿದ್ರು. ವಿತ್ ಕಮಿಟಿಂಗ್. ಸೊ ವಿತ್ ಕಮಿಟಿಂಗ್ ಅಂದ್ರೆ ಏನೋ ಒಂದು ಮಾಡಿದಾನ. ಏನ್ ಮಾಡ್ಯಾರ ಅಂದ್ರೆ ತುಡುಗು ಮಾಡಿದ್ದಕ್ಕೆ, ದ ಥೆಫ್ಟ್. ಸೊ ದ ಥೆಫ್ಟ್ ಅಂದ್ರೆ ಏನ್ರಿ, ಈ ಥೆಫ್ಟ್ ಅಂದ್ರೆ ಏನು, ಕಳ್ಳತನ ಅಂತ ಹೇಳ್ತೀವಿ. ಸೊ ಕಳ್ಳತನ ಮಾಡಿದ್ದಕ್ಕೆ ಏನ್ ಮಾಡ್ಯಾರ ಅಂದ್ರೆ ಅವನ್ನ ಅಕ್ಯೂಸ್ ಮಾಡಿದಾರಂತ. ಅವ ಕಳ್ಳತನ ಮಾಡಿದ್ದಕ್ಕಾಗಿ ಅವನ ಮೇಲೆ ಏನ್ ಮಾಡ್ಯಾರ, ಆರೋಪ ಮಾಡಿದಾರ ಅಂತ ಹೇಳ್ತಾರ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಹಿ ಈಸ್ ಅಕ್ಯೂಸ್ಡ್ ಆಫ್ ವಾಟ್. ಸೊ ಆಫ್ ವಾಟ್ ಅಂತ ಹೇಳಿ ಕೇಳಿದಾಗ ಇಲ್ಲಿ ಏನ್ ಬರ್ಬೇಕಾಯ್ತು, ಆಫ್ ಕಮಿಟಿಂಗ್ ಅಂತ ಬರ್ಬೇಕು, ವಿತ್ ಕಮಿಟಿಂಗ್ ಅಲ್ಲ. ಸೊ ಅದ್ರ ಜೊತೆಗೆ ಮಾಡ್ಯಾನ ಅಂತ ಹೇಳಕ್ ಬರಂಗಿಲ್ಲ. ಇಲ್ಲಿ ವಿತ್ ಅಂದ್ರೆ ಏನ್ರಿ, ಜೊತೆಗೆ ಅಂತ ಹೇಳಿ ಅರ್ಥ ಆಗ್ತದ. ಸೊ ಇಲ್ಲಿ ಅದ್ರ ಜೊತೆಗೆ ಏನ್ ಮಾಡ್ಯಾನ, ಕಳ್ಳತನ ಮಾಡ್ತಾ ಅನ್ನೋಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಯಾನ, ಕಳ್ಳತನ ಮಾಡಿದ್ದಕ್ಕಾಗಿ ಅಂತ ಹೇಳ್ಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲಿ ಏನ್ ಬರ್ಬೇಕ್ರಿ, ಆಫ್ ಬರ್ಬೇಕು. ಇಲ್ಲೇನ್ ಬರಬಾರ್ದು, ವಿತ್ ಬರಬಾರ್ದು. ಸೊ ವಿತ್ ಅಂದ್ರೆ ಏನ್ರಿ, ಜೊತೆಗೆ ಅಂತ ಹೇಳಿ ಸೂಚಿಸ್ತದ. ಏನ್ ಸೂಚಿಸ್ತತ್ರಿ, ಜೊತೆಗೆ ಅನ್ನುವಂತ ಒಂದು ಮೀನಿಂಗ್ ಅನ್ನ ಸೂಚಿಸ್ತದ. ಸೊ ಜೊತೆಗೆ ಅನ್ನುವಂತ ಒಂದು ಮೀನಿಂಗ್ ಅನ್ನ ಸೂಚಿಸ್ತದ. ಆಫ್ ಅಂತಂದ್ರೆ ಏನ್ರಿ, ಅದು ಆ ಒಂದು ಸೀನ್ ಅನ್ನ ಡೈರೆಕ್ಟ್ಲಿ ಏನ್ ಮಾಡ್ತಿದ, ಸೂಚಿಸುತ್ತೆ. ಡೈರೆಕ್ಟ್ಲಿ ಏನ್ ಮಾಡ್ತೀರಿ, ಕಮಿಟಿಂಗ್ ಅನ್ನೋದನ್ನ ಸೂಚಿಸುತ್ತೆ. ವಿತ್ ಅಂತಂದ್ರೆ ಏನ್ರಿ, ಪಾರ್ಷಿಯಲ್ ವರ್ಕ್ ಆಗುತ್ತೆ. ಸೊ ಅದೊಂದು ಬೇರೆ ವರ್ಕ್, ಇನ್ನೊಂದು ಬೇರೆ ವರ್ಕ್, ಅದ್ರ ಜೊತೆಗೆ ಏನೋ ಒಂದು ಕೆಲಸ ಮಾಡಿದಾನಂತ ಅರ್ಥ. ಸೊ ಬರಿತಾ ನಾನು ಟಿವಿ ನೋಡತ್ತೀನಿ.
ಸೊ ಐ ಆಮ್ ಸ್ಟಡಿಂಗ್ ಅಲಾಂಗ್ ವಿತ್ ಸೀಯಿಂಗ್ ದ ಟಿವಿ ಅಂತ ಹೇಳಿ ಹೇಳ್ತೀವಿ, ವಿತ್ ಸೀಯಿಂಗ್ ಟಿವಿ ಈ ತರ ಬರ್ತದೆ. ಸೊ ಅದೇನಂದ್ರೆ ಅಲ್ಲಿ ಡಬಲ್ ವರ್ಕ್ ಅನ್ನ ಸೂಚಿಸ್ತಾ ಹೋಗ್ತದೆ. ಓಕೆ, ದ ನೆಕ್ಸ್ಟ್ ನಾವು ನೋಡಬಹುದು ಮುಂದಿನ ಪ್ರಶ್ನೆ ನಮ್ಗಿರುವಂತದ್ದು ಫಿಲ್ ಇನ್ ದ ಬ್ಲಾಂಕ್ಸ್. ಸೊ ಬಿಟ್ಟ ಸ್ಥಳವನ್ನ ತುಂಬಿರಿ ಅನ್ನುವಂತ ಪ್ರಶ್ನೆಗಳು ಬರ್ತಾ ಇದಾವೆ. ಸೊ ಇಲ್ಲಿ ಬಿಟ್ಟ ಸ್ಥಳವನ್ನ ತುಂಬಿರಿ ಅನ್ನುವಂತ ಪ್ರಶ್ನೆ ಒಳಗೆ ಇಲ್ಲಿ ನೋಡ್ಬೋದು ಏನಿದಾವ ಅಂದ್ರೆ ಇವೆಲ್ಲ ಪ್ರಿಪೋಸಿಷನ್ ರೀ. ಇವೇನ್ರಿ ಇವು ಪ್ರಿಪೋಸಿಷನ್ ಅಂತ ಕರಿತೀವಿ. ಸರ್ ಈ ಪ್ರಿಪೋಸಿಷನ್ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಒಂದು ಸೆಂಟೆನ್ಸ್ ಇರ್ತದ, ಆ ಸೆಂಟೆನ್ಸ್ ಅನ್ನ ನಡುಕ ಜಾಯಿಂಟ್ ಮಾಡುವಂಥದ್ದು ಅಥವಾ ಒಂದ್ ಸೆಂಟೆನ್ಸ್ ನಡುವೆ ರಿಲೇಶನ್ಶಿಪ್ ಅನ್ನ ತೋರಿಸಿ ಕೊಡುವಂಥದ್ದು ಏನ್ರಿ. ಎರಡು ವರ್ಡ್ಗಳು ಇರ್ತಾವ ಅಥವಾ ಎರಡು ಏನಂದ್ರ ಒಂದು ಸೆಂಟೆನ್ಸ್ ಗಳು ಇರ್ತಾವ, ಅವು ಎರಡಕ್ಕೂ ನಡುವೆ ಇರುವಂತಹ ರಿಲೇಶನ್ಶಿಪ್ ಅನ್ನ ತೋರಿಸ್ಕೊಡುವಂಥದ್ದು ಏನಾಗಿರ್ತದ ಈ ಪ್ರಿಪೋಸಿಷನ್ ಆಗಿರ್ತದ. ಸೊ ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಸೇಡ್ ಡೂ ಆರ್ ಡೈ ಅಂತ ಹೇಳಿದ್ರು. ಸೊ ಇಲ್ಲಿ ಡೂ ಆರ್ ಡೈ ಅನ್ನುವಂಥದ್ದು ಏನ್ರಿ ಒಂದು ಸೆಂಟೆನ್ಸ್ ಆಗುತ್ತೆ ಅಥವಾ ಒಂದು ಹೇಳಿಕೆ ಆಗ್ತದ. ಸೊ ಇಲ್ಲಿ ಆರ್ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ ಪ್ರಿಪೋಸಿಷನ್ ಆಗ್ತದೆ. ಆರ್ ಅನ್ನುವಂಥದ್ದು ಏನಾಗ್ತದೆ ಪ್ರಿಪೋಸಿಷನ್ ಆಗ್ತದ. ಓಕೆ, ನಾವ್ ಏನ್ ಮಾಡ್ಬೇಕು, ಒಂದು ಮಾಡಬೇಕು, ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಮಡಿಬೇಕು ಅಥವಾ ಸಾಯ್ಬೇಕು ಅನ್ನುವಂತ ಒಂದು ಮೀನಿಂಗ್ ಇದನ್ನು ಸೂಚಿಸ್ತದ. ಸೊ ಇಲ್ಲಿ ಆರ್ ಅನ್ನುವಂಥದ್ದು ಏನಾಯ್ತ್ರಿ ನಮ್ಗೆ ಪ್ರಿಪೋಸಿಷನ್ ಆಗುವಂಥದ್ದು. ಓಕೆ, ದ ನೆಕ್ಸ್ಟ್ ನೋಡ್ರಿ, ದ ಟೀಚರ್ ಹ್ಯಾಸ್ ನೋ ಕಂಟ್ರೋಲ್ ಆನ್ ದ ಸ್ಟೂಡೆಂಟ್ಸ್. ಆನ್ ದ ಸ್ಟೂಡೆಂಟ್ಸ್ ಬರ್ಬೋದು, ಇಲ್ಲ ಓವರ್ ದ ಸ್ಟೂಡೆಂಟ್ಸ್ ಬರ್ಬೋದು, ವಿತ್ ದ ಸ್ಟೂಡೆಂಟ್ಸ್, ಹಿಂಗ್ ತರ ಎಲ್ಲ ಅದಾವ. ಸೊ ಇಲ್ಲಿ ಯಾವ್ದು ಮೀನಿಂಗ್ ಪರ್ಫೆಕ್ಟ್ ಆಗಿ ಕೊಡ್ತದೆ ಅಂತ ಕೇಳಿದ್ರೆ, ಒಬ್ಬ ಟೀಚರ್ ಅದಾರ, ಆ ಟೀಚರ್ಗೆ ವಿದ್ಯಾರ್ಥಿಗಳ ಮೇಲೆ ಏನಿಲ್ಲ ಅಂದ್ರೆ ಹಿಡಿತ ಇಲ್ಲ ಅಂತ ಹೇಳ್ತಾರೆ. ಸೊ ಮೇಲೆ ಅಂದ್ರೆ ಏನಂತ ಬರ್ಬೇಕ್ರಿ, ಓವರ್ ಅಂತ ಬರ್ಬೇಕು. ಆನ್ ಅಂತಂದ್ರೆ ಏನ್ರಿ, ವಿದ್ಯಾರ್ಥಿಗಳಲ್ಲಿ ಆ ತರ ಆಗಬಾರ್ದು. ಸೊ ವಿದ್ಯಾರ್ಥಿಗಳ ಮೇಲೆ ಏನಿರ್ಬೇಕ್ರಿ, ಹಿಡಿತ ಇರಬೇಕು. ಬಟ್ ಹಿಡಿತ ಇಲ್ಲ ಅಂತ ಹೇಳತ್ತಾರ. ಸೊ ಅಲ್ಲಿ ಇಲ್ಲಿ ಏನ್ ಬರ್ತದ ಅಂದ್ರೆ ಓವರ್ ಅಂತ ಬರ್ತದೆ. ಏನ್ ಬರ್ತೀರಿ, ಓವರ್. ಸೊ ದ ಟೀಚರ್ ಹ್ಯಾಸ್ ನೋ ಕಂಟ್ರೋಲ್ ಓವರ್ ದ ಸ್ಟೂಡೆಂಟ್ಸ್ ಅಂತ ಬರ್ಬೇಕು. ಆನ್ ದ ಸ್ಟೂಡೆಂಟ್ಸ್ ಬರಂಗಿಲ್ಲ, ನೆನ್ಪಿಟ್ಕೋರಿ. ಯಾಕಂದ್ರೆ ನೀವು ಬಾಳ್ ಸತಿ ಏನಂದ್ರೆ ಸೊ ಆನ್ ದ ಬಾಳ್ ಸತಿ ನೀವು ಕೇಳಿರ್ತೀರಿ, ಜೊತೆ ಬಾಳ್ ಸತಿ ಓದಿರ್ತೀರಿ. ಸೊ ಹಂಗಾಗಿ ನಿಮ್ಗೆ ಏನಂತ ಅಂದ್ರೆ ಇಲ್ಲಿ ಆನ್ ಅಂತ ಹೇಳಿ ನೀವು ಪಟ್ ಅಂತ ಹೇಳಿ ಇಲ್ಲಿ ಆಪ್ಷನ್ ನೋಡ್ತೀರಿ, ಆನ್ ಫಸ್ಟ್ ಆಪ್ಷನ್ ಇರ್ತದ, ಇದನ್ನ ಟಿಕ್ ಹಾಕ್ಬಿಡ್ತೀರಿ. ಬಟ್ ಈ ತರ ನಾವು ಮಾಡಂಗಿಲ್ಲ. ಸೊ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಗಮನವಿಟ್ಟು ಇಂಗ್ಲಿಷ್ ಅನ್ನ ಓದೋ ರೀತಿಯಲ್ಲಿ ಇಂಗ್ಲಿಷ್ ಅನ್ನ ಓದ್ಬೇಕು. ಸೊ ನಾವು ಕನ್ನಡ ಓದೋ ರೀತಿ ಒಳಗೆ ಇಂಗ್ಲಿಷ್ ಓದಾಕತ್ರ ನಾವು ಫೇಲ್ ಆಗ್ತೀವಿ. ಓಕೆ, ಸೊ ಇಂಗ್ಲಿಷ್ ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ ಫೇಲ್ ಆಗ್ತೀವಿ. ನೆಕ್ಸ್ಟ್ ಐ ಪ್ರಿಫರ್ ಟೀ. ನಾ ಏನ್ ಮಾಡ್ತೀನಿ, ನನ್ ಮುಂದೆ ಏನ್ ಮಾಡಾರ್ರಿ, ಚಹಾ ಇಟ್ಟಾರ, ಜೊತೆ ಕಾಫಿ ಇಟ್ಟಾರ. ನನ್ ಮುಂದೆ ಒಂದ್ ಪ್ಲೇಟ್ ಒಳಗ ಚಹಾ ಇಟ್ಟಾರ, ಇನ್ನೊಂದ್ರೊಳಗೆ ಕಾಫಿ ಇಟ್ಟಾರ. ನಾ ಅದ್ರೊಳಗೆ ಯಾವ್ದೊಂದು ಚೂಸ್ ಮಾಡ್ತೀನಿ ಅಂತ ಕೇಳಿದ್ರೆ ಟೀ ಅನ್ನ ಚೂಸ್ ಮಾಡ್ತೀನಿ. ಯಾವ್ದನ್ ಚೂಸ್ ಮಾಡ್ತೀನಿ ರೀ, ಟೀ ಅನ್ನ ಚೂಸ್ ಮಾಡ್ತೀನಿ. ಯಾವ್ದ್ರ ಮೇಲ್ ಅಂತ ಕೇಳಿದ್ರ, ಸೊ ಯಾವ್ದನ್ ಬಿಟ್ಟು ಅಂತ ಕೇಳಿದ್ರ, ಸೊ ಕಾಫಿಯನ್ನ ಬಿಟ್ಟು ನಾ ಏನ್ ಚೂಸ್ ಮಾಡ್ತೀನಿ ರೀ, ಟೀ ಅನ್ನ ಚೂಸ್ ಮಾಡ್ತೀನಿ. ಸೊ ಹಂಗಂದ್ರ ಏನ್ ಬರ್ತೀರಿ, ಟೂ ಅಂತ ಹೇಳಿ ಬರ್ತದ. ಏನಂತ ಬರ್ತೀರಿ, ಟೂ ಅಂತ ಹೇಳಿ ಬರ್ತದ. ಐ ಪ್ರಿಫರ್ ಟೀ ಟು ಕಾಫಿ. ಸೊ ಟೀ ಬದ್ಲಿಗೆ ನಾ ಏನ್ ಮಾಡ್ತೀನಿ, ಕಾಫಿ ಬದ್ಲಿಗೆ ನಾ ಏನ್ ಮಾಡ್ತೀನಿ, ಟೀ ಅನ್ನ ಚೂಸ್ ಮಾಡ್ತೀನಿ. ನಾ ಟೀ ಅನ್ನ ಆರಿಸ್ಕೊಳ್ತೀನಿ. ನನ್ ಮುಂದೆ ಏನಾದ್ರು ಟೀ ಮತ್ತೆ ಕಾಫಿ ಇಟ್ಟಾಗ ನಾ ಏನ್ ಮಾಡ್ತೀನಿ, ಅದ್ರೊಳಗ ಟೀ ಅನ್ನ ಒಂದು ಆಯ್ಕೆಯನ್ನ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಏನ್ ಬರ್ತೀನಿ, ಟು ಅನ್ನುವಂಥದ್ದು ವರ್ಡ್ ಅಥವಾ ಒಂದು ಪ್ರಿಪೋಸಿಷನ್ ಇಲ್ಲಿ ಬರುವಂತದ್ದು. ಓಕೆ, ಸೊ ಇಷ್ಟು ಮೀನಿಂಗ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ದ ವರ್ಕ್ ವಾಸ್ ಕಂಪ್ಲೀಟೆಡ್ ಡ್ಯಾಶ್ ಸನ್ಸೆಟ್. ಸೊ ಇಲ್ಲಿ ಸನ್ಸೆಟ್ ಕಂಪ್ಲೀಟೆಡ್ ಅಂತಂದ್ರೆ ಏನ್ರಿ, ಇದು ಆಗ್ಬೇಕು ಅಂತ ಹೇಳತ್ತಾರ, ಆರ್ಡರ್ ಅನ್ನೋ ತರ ಇದೆ. ಸೊ ಇದೇನ್ರಿ ಒಂದು ಆಜ್ಞೆಯನ್ನ ಮಾಡುವಂತ ಒಂದು ಸೆಂಟೆನ್ಸ್ ಆಗಿದೆ. ಸೊ ಇಲ್ಲಿ ಏನಂದ್ರೆ ಆರ್ಡರ್ ಮಾಡೋ ತರ ಒಂದು ಸೆಂಟೆನ್ಸ್ ಅದ. ಏನ್ ಆರ್ಡರ್ ಮಾಡತಾರ ಅಂತ ಕೇಳಿದ್ರೆ, ಕೆಲಸ ನನಗೆ ಕಂಪ್ಲೀಟ್ ಆಗ್ಬೇಕು. ಕೆಲಸ ಯಾವಾಗ ಕಂಪ್ಲೀಟ್ ಆಗ್ಬೇಕಂದ್ರೆ ಸೂರ್ಯಾಸ್ತ ಅಂದ್ರೆ ಸನ್ಸೆಟ್ ಆಗೋಕ್ಕಿಂತ ಮೊದಲು, ಸೂರ್ಯ ಮುಳುಗೋದ್ರೊಳಗ ನನಗೆ ಕೆಲಸ ಆಗ್ಬೇಕು. ಕೆಲಸ ಆಗ್ಬೇಕಂತಂದ್ರೆ ಸನ್ಸೆಟ್ ಇದೇನ್ರಿ, ಇದು ಡೆಡ್ ಲೈನ್. ಇದು ಸೊ ಡೆಡ್ ಲೈನ್ ಕೊಡತ್ತಾರ. ಡೆಡ್ ಲೈನ್ ಅಂದ್ರೆ ನಿಮ್ಗೆ ಏನೋ ಒಂದು ಕೆಲಸ. ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮಲ್ಲಿ ಕೋಚಿಂಗ್ ಬಂದಿರಿ, ನಾನು ನಿಮ್ಗೊಂದು 20 ಕ್ವಶನ್ ಕೊಡ್ತೀನಿ. 20 ಕ್ವಶನ್ ಕೊಟ್ಟು ನೀವು ಸಾಲ್ವ್ ಮಾಡಿ ನನ್ಗೆ ಏನಂದ್ರೆ ನಾಳೆ ಒಳಗ ಸಾಲ್ವ್ ಮಾಡಿ ನಂಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದೇನಾಗ್ತದ, ನಾಳೆ ಒಳಗಡೆ ಅಂತಂದ್ರೆ ಅದು ಡೆಡ್ ಲೈನ್ ನಿಮ್ಗೆ ಏನ್ರಿ, ಡೆಡ್ ಲೈನ್ ಆಗ್ತದೆ. ಸೊ ಡೆಡ್ ಲೈನ್ ಅಂದ್ರೆ ನೀವ್ ಏನ್ ಮಾಡ್ಬೇಕು, ಅದ್ರ ಒಳಗ ನೀವು ಸಾಲ್ವ್ ಮಾಡಿ ನನಗೆ ಏನ್ ಮಾಡ್ಬೇಕು, ತೋರಿಸ್ಬೇಕು. ಸೊ ತೋರಿಸಿದ್ರೆ ನೀವು ಏನೋ ಒಂದು ಕೆಲಸ ಓಕೆ, ಮುಂದಿನ ಇಲ್ಲ ಅಂದ್ರೆ ಮತ್ತೆ ಬೇರೆ ತರ ಪನಿಷ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಏನಂದ್ರೆ ಈ ಕೆಲಸ ಸನ್ಸೆಟ್ ಒಳಗ್ ಆಗ್ಬೇಕು ಅಂತ ಕೇಳತ್ತಾರ. ಸೊ ಇಲ್ಲಿ ಡೆಡ್ ಲೈನ್ ಏನಾದ್ರು ಕೊಟ್ರೆ ಅಲ್ಲಿ ಏನು ಬಳಸ್ತೀವಿ ಅಂದ್ರೆ ಬೈ ಅನ್ನುವಂತ ಒಂದು ಪ್ರಿಪೋಸಿಷನ್ ಬಳಸ್ತೀವಿ. ಸೊ ಕಂಪ್ಲೀಟೆಡ್ ಬೈ ಸನ್ಸೆಟ್. ಬಿಫೋರ್ ಅಂತ ಹೇಳಿದ್ರೆ ಬಿಫೋರ್ ವರ್ಕ್ ಆಗ್ತಿತ್ತು, ಬಟ್ ಬಿಫೋರ್ ಕೊಟ್ಟಿಲ್ಲ ಅಂದಾಗ ನಮ್ಗೆ ಏನ್ ವರ್ಕ್ ಆಗತ್ರಿ, ಬೈ ಅಂತ ಹೇಳಿ ಆಗ್ತದೆ. ಸೊ ಇನ್ ಸನ್ಸೆಟ್ ಅಂತ ಹೇಳಿದ್ರು ಇದು ವರ್ಕ್ ಆಗಂಗಿಲ್ಲ, ಯಾಕಂದ್ರೆ ಇಲ್ಲಿ ಆರ್ಡರ್ ಟೈಪ್ ಒಂದು ಇದಿರುವಂತದ್ದು. ಓಕೆ, ದ ನೆಕ್ಸ್ಟ್ ಏನಂದ್ರೆ ಫಾರ್ ಸನ್ಸೆಟ್, ಅದು ಕೂಡ ವರ್ಕ್ ಆಗಂಗಿಲ್ಲ. ಆಟ್ ಸನ್ಸೆಟ್ ಇದು ವರ್ಕ್ ಆಗಂಗಿಲ್ಲ. ಬಟ್ ಯಾವ್ದು ಕರೆಕ್ಟ್ ಆಗಿರೋದಂದ್ರೆ ಬೈ ಸನ್ಸೆಟ್. ಯಾವಾಗ್ಲೂ ನೆನ್ಪಿಟ್ಟುಕೋರಿ, ಎಲ್ಲಾದ್ರೂ ನಿಮ್ಗೊಂದು ಕೆಲಸ ಕೊಟ್ಟು ಅಲ್ಲಿ ಡೆಡ್ ಲೈನ್ ಅನ್ನ ಸೂಚಿಸ್ತಾ ಇದ್ರೆ ನಿಮ್ಗೆ ಇದೇ ಪ್ಯಾಟರ್ನ್ ಒಳಗೆ ಇರುವಂತ ಪ್ರಶ್ನೆಗಳೇ ಎಕ್ಸಾಮ್ ಒಳಗೆ ಬರ್ತಾವ. ಸೊ ಅಲ್ಲಿ ಡೆಡ್ ಲೈನ್ ಕೊಟ್ಟಿದ್ರೆ ಏನ್ ಪ್ರಿಪೋಸಿಷನ್ ಬಳಸ್ಬೇಕ್ರಿ, ಬೈ ಅನ್ನುವಂತ ಪ್ರಿಪೋಸಿಷನ್ ನಾವು ಬಳಸ್ಬೇಕು. ಓಕೆ, ಸೊ ಇದು ನಿಮ್ಗೆ ಸಿಂಪಲ್ ಆಗಿರುವಂತದ್ದು. ನೆಕ್ಸ್ಟ್ ನೋಡ್ರಿ, ಏನಂದ್ರೆ ಸಿನೋನಿಮ್ ಇರುವಂತ ಒಂದಷ್ಟು ಕ್ವಶನ್ಗಳು.
ಏನ್ರಿ ಸಿನೋನಿಮ್ ಇರುವಂತ ಒಂದಷ್ಟು ಕ್ವಶನ್ಗಳಿದಾವ. ಸಿನೋನಿಮ್ ಅಂದ್ರೆ ಏನ್ರಿ ಸೇಮ್ ಮೀನಿಂಗ್ ಇರಬೇಕು, ಸಿಮಿಲರ್ ಮೀನಿಂಗ್ ಏನಂತ ಕರಿತೀವ್ರಿ, ಸಿಮಿಲರ್ ಮೀನಿಂಗ್ ಅನ್ನ ಹೊಂದಿರಬೇಕು. ಸಿಮಿಲರ್ ಮೀನಿಂಗ್ ಅಂದ್ರೆ ಏನ್ರಿ, ಈ ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ಅದ, ಇದಕ್ ನಾವು ಇನ್ನೊಂದು ಏನಾರ ಒಳಗೆ ಬ್ರೈಟ್ ಕಲರ್ ಅಂತ ಕೂಡ ಹೇಳ್ಬೋದು. ಬ್ಲಾಕ್ ಕಲರ್ ಅದ, ಬ್ಲಾಕಿಗೆ ಸೇಮ್ ಮೀನಿಂಗ್ ಅಂದ್ರೆ ಡಾರ್ಕ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಸೇಮ್ ಮೀನಿಂಗ್ ಅನ್ನ ಹೊಂದಿರುವಂತದ್ದು ಏನಾಗಿರ್ಬೇಕ್ರಿ, ಸೇಮ್ ಮೀನಿಂಗ್ ಅನ್ನ ಹೊಂದಿರೋಕ ನಾವ್ ಏನಂತ ಕರಿತೀವಿ, ಸಿನೋನಿಮ್ ಅಂತ ಕರಿತೀವಿ. ಇಲ್ಲಿ ಸಿನೋನಿಮ್ ಏನದ ಅಂದ್ರೆ ಹಜಾರ್ಡ್ ಅಂತ ಹೇಳದ, ಏನಂತದ್ರಿ ಹಜಾರ್ಡ್ ಅಂತ ಹೇಳದ. ಸೊ ನೀವ್ ಏನಾದ್ರು ದವಾಖಾನೆಗೆ ಹೋಗಿದ್ರ, ಎಲ್ರಿ ಹಾಸ್ಪಿಟಲ್ ಹೋಗಿದ್ರ, ಆ ಹಾಸ್ಪಿಟಲ್ ಒಳಗ ಏನ್ ಮಾಡ್ತಾರ ಅಂದ್ರೆ ಕಸದ ಬುಟ್ಟಿ ಒಳಗ 3 ತರ ಇರ್ತದ. ಏನಿರ್ತದ್ರಿ, 3 ತರ ಕಸದ ಬುಟ್ಟಿ ಇರ್ತದ. ಸೊ ಒಂದು ಏನಂದ್ರೆ ರೆಡ್ ಕಲರ್ ಇರುತ್ತ, ಇನ್ನೊಂದು ಏನಂದ್ರ ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಇರ್ತದ. ಒಂದು ರೆಡ್ ಕಲರ್, ಇನ್ನೊಂದು ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಇರುತ್ತ. ಸೊ ಸಾರಿ ಏನ್ರಿ, ಏನ್ ಮಿಸ್ಟೇಕ್ ಆಯ್ತು ಅಂತ ಕೇಳಿದ್ರೆ, ಓಕೆ. ಸೊ ಒಂದು ರೆಡ್ ಕಲರ್ ಇರುತ್ತ, ಇನ್ನೊಂದು ಬ್ಲೂ ಕಲರ್ ಇರ್ತದ, ಇನ್ನೊಂದು ಏನಂದ್ರ ಗ್ರೀನ್ ಕಲರ್ ಇರ್ತದ. ಓಕೆ. ಸೊ ಇಲ್ಲಿ ಹಸಿ ಕಸ ಹಾಕ್ತೀರಿ, ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಒಣ ಕಸ ಹಾಕ್ತೀರಿ. ಆಮೇಲೆ ರೆಡ್ ಕಲರ್ ಏನಿರ್ತದಲ್ಲ, ಇದು ಹಜಾರ್ಡಸ್ ವೇಸ್ಟ್ ಅಂತ ಹೇಳಿ ಬರ್ದಿರ್ತಾರ. ಏನಂತ ಬರ್ದಿರ್ತಾರ್ರಿ, ಹಜಾರ್ಡಸ್ ವೇಸ್ಟ್ ಅಂತ ಹೇಳಿ ಇದ್ರ ಮೇಲೆ ಬರ್ದಿರ್ತಾರ. ಸರ್ ಹಜಾರ್ಡಸ್ ವೇಸ್ಟ್ ಅಂದ್ರೆ ಏನ್ರಿ, ಇದು ಮಾರಕವಾದ, ಏನ್ರಿ ಮಾರಕವಾದ ಏನಂತ ಹೇಳ್ತೀವಿ, ಮಾರಕವಾದ ತ್ಯಾಜ್ಯ ಅಂತ ಕರೀತಾರ. ಮಾರಕ ತ್ಯಾಜ್ಯ ಅಂತ ಹೇಳಿ ಬರ್ದಿರ್ತಾರ. ಮಾರಕ ತ್ಯಾಜ್ಯ ಅಂದ್ರೆ ಏನ್ರಿ, ದವಾಖಾನೆಗೆ ಇರುವಂತಹ ಒಂದು ಏನ್ರಿ ಇವು ಇರ್ತಾವ್ರಿ, ನೀವು ಕೇಳಿರ್ಬೋದು, ದವಾಖಾನೆ ಇರುವಂತ ಸಿರಿಂಜ್ ಆಗಿರ್ಬೋದು, ಅಥವಾ ದವಾಖಾನೆ ಇರುವಂತಹ ಏನಂದ್ರೆ ಬಾಟಲ್ಗಳಾಗಿರ್ಬೋದು, ಅವೆಲ್ಲ ಏನಂದ್ರ ಮಾರಕ ಆಗಿರ್ತಾವ. ಅವ್ನ ನಾವ್ ಏನಂದ್ರಿ ಒಣ ಕಸದಾಗ ಮಿಕ್ಸ್ ಮಾಡಿದ್ರೆ ಹೋಗಿ ಏನೋ ಒಂದು ಹಾರ್ ಮಾಡ್ತದ, ಅಥವಾ ಹಸಿ ಕಸದಾಗ ಮಿಕ್ಸ್ ಮಾಡಿದ್ರೆ ಹೋಗಿ ಕೊಳಂಗಿಲ್ಲ. ಸೊ ಹಂಗಾಗಿ ಅವ್ನ್ ಸಪರೇಟ್ ಆಗಿ ಮಾಡ್ತಾರ, ಒಂದು ಬೇರೆ ಮಾರಕ ತ್ಯಾಜ್ಯ ಅಂತೇಳಿ ಸಪರೇಟ್ ಆಗಿ ಇಡ್ತಾರ. ಸೊ ಮಾರಕ ಅಂತಂದ್ರೆ ಏನ್ರಿ, ಡೇಂಜರ್ ಮೀನಿಂಗ್ ಏನಾಗತ್ರಿ, ಮಾರಕ ಅಂದ್ರೆ ಡೇಂಜರ್ ಅಂತ ಹೇಳಿ ಮೀನಿಂಗ್ ಕೊಡ್ತದ. ಸೇಫ್ಟಿ, ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಇವೆಲ್ಲ ಏನಂದ್ರ ಬೇರೆ ತರ ಅಪೋಸಿಟ್ ಮೀನಿಂಗ್ ಅದಾವ. ಹಜಾರ್ಡ್ ಅಂದ್ರೆ ಇದಕ್ಕೆ ಅಪೋಸಿಟ್ ಮೀನಿಂಗ್ ಏನಂದ್ರ ಇವು 3 ಕೊಡತಾವ. ಬಟ್ ಇಲ್ಲಿ ನಾವು ನೋಡ್ಬೋದು, ಏನನ್ ನೋಡ್ಬೋದು ಅಂತ ಕೇಳಿದ್ರ, ಸೊ ಇಲ್ಲಿ ನಾವು ನೋಡ್ದಂಗ ಈ ಡೇಂಜರ್ ಅನ್ನುವಂಥದ್ದು ಇದಕ್ಕ ಸೇಮ್ ಮೀನಿಂಗ್ ಅನ್ನ ಹೊಂದಿರ್ತದ. ಡೇಂಜರ್ ಅನ್ನುವಂಥದ್ದು ಇದಕ್ಕ ಸೇಮ್ ಮೀನಿಂಗ್ ಅನ್ನ ಹೊಂದಿರ್ತದ. ಸೊ ಹಂಗಾಗಿ ನಾವು ಇದನ್ನ ಬಳಸ್ತೀವಿ. ಓಕೆ. ಸೊ ದವಾಖಾನೆ ಕಾನ್ಸೆಪ್ಟ್ ನಿಮ್ಗ ಗೊತ್ತಿರ್ತದ, ನೀವು ನೋಡಿರ್ತೀರಿ ಅಂತ ಅನ್ಕೋತೀನಿ ನಾನು. ಓಕೆ. ನೆಕ್ಸ್ಟ್ ನೋಡ್ರಿ ಎಫರ್ಟ್. ಏನ್ರಿ ಎಫರ್ಟ್ ಅಂತೇಳಿ ವರ್ಡ್ ಅದು, ಏನಂದ್ರೆ ಎಫರ್ಟ್ ಅಂತೇಳಿ ವರ್ಡ್ ಅದು. ಸೊ ಎಫರ್ಟ್ ಅಂದ್ರೆ ಏನ್ರಿ, ನಾ ಬಾಳ ಎಫರ್ಟ್ ಹಾಕತ್ತೀನಿ ದೋಸ್ತ, ಆದ್ರೂ ಎಕ್ಸಾಮ್ ಪಾಸ್ ಆಗತ್ತಿಲ್ಲ, ನಾ ಬಾಳ ಪ್ರಯತ್ನ ಪಡತೀನಿ ನಂಗೆ. ಸೊ ಎಫರ್ಟ್ ಅಂದ್ರೆ ಏನ್ರಿ, ಪ್ರಯತ್ನ ಅಂತ ಹೇಳಿ ಅರ್ಥ. ಏನ್ರಿ ಪ್ರಯತ್ನ, ಪ್ರಯತ್ನ ಅಂತ ಹೇಳಿ ಕರಿತೀವಿ. ಸೊ ಪ್ರಯತ್ನ ಅನ್ನುವಂತ ಒಂದು ಮೀನಿಂಗ್ ಕೊಡ್ತದೆ ಎಫರ್ಟ್ ಅಂದ್ರೆ. ಸೊ ಪ್ರಯತ್ನ ಮಾಡತೀನಿ ಅಂತಂದ್ರ ಅಲ್ಲಿ ಏನಾಗತ್ರಿ, ಅಟೆಂಪ್ಟ್ ಅನ್ನುವಂತ ಮೀನಿಂಗ್ ಕೊಡ್ತದ. ಸೊ ನೀವು ಎಕ್ಸಾಮ್ ಬರಿಬೇಕಂತೇಳಿ ಬಹಳ ಸತಿ ಮಾಕ್ ಟೆಸ್ಟ್ ಬರತ್ತೀರಿ, ಬಹಳಷ್ಟು ಯೂಟ್ಯೂಬ್ ಕ್ಲಾಸ್ ಕೇಳತ್ತೀರಿ, ಬಹಳಷ್ಟು ಕಡೆ ಏನಂದ್ರೆ ಪ್ರಾಕ್ಟೀಸ್ ಮಾಡತ್ತೀರಿ, ಜೊತೆ ಕೋಚಿಂಗು ಮಾಡ್ರಿ, ರಗಡ್ ಎಫರ್ಟ್ ಹಾಕತ್ತೀರಿ. ಅದಕ್ಕೆ ಏನಂತ ಕರಿತೀವಿ, ಅಟೆಂಪ್ಟ್ ಅಂತ ಹೇಳಿ ಹೇಳ್ತೀವಿ. ಸೊ ಇವು ಬಾಕಿ ಐಡಲ್ನೆಸ್ ಅಂದ್ರೆ ಒಬ್ಬರೇ ಕೂತ್ಕೊಳ್ಳೋದು, ಏನ್ರಿ ಖಾಲಿ ಕುಂಡ್ರೋದಕ್ಕ ಐಡಲ್ನೆಸ್ ಅಂತ ಕರೀತಾರ. ಸೊ ನೀವ್ ಏನಾದ್ರು ಯಾರಾದ್ರೂ ಈಗ ಮೆಸೇಜ್ ಇಂಗ್ಲಿಷ್ ಒಳಗ್ ಮಾಡತ್ತಿದ್ರ ವಾಟ್ ಯು ಆರ್ ಡೂಯಿಂಗ್ ಅಂತ ಕೇಳಿದ್ರ ಅವ್ರ ಏನಂತ ಹೇಳ್ತಾರ, ಐಡಲ್ ಅಂತ ಹೇಳ್ತಾರ. ಏನಂತ ಹೇಳ್ತಾರ್ರಿ, ಐಡಲ್ ಅಂದ್ರೆ ಖಾಲಿ ಅದೇನಿ, ಏನಂದ್ರಿ ಖಾಲಿ ಅದೇನಿ ಅಂತ ಹೇಳ್ತಾರ. ಸೊ ಆ ರೀತಿಯಾಗಿ ಲೇಜಿನೆಸ್ ಇದಕ್ಕೂ ಏನಂದ್ರೆ ಇದು ಅಪೋಸಿಟ್ ಆಗಿರುವಂತ ವರ್ಡ್ ಆಗ್ತದ. ಸೊ ಲೇಜಿನೆಸ್ ಇದು ಅಪೋಸಿಟ್ ವರ್ಡ್. ಈಸ್ ಅಂದ್ರೆ ಖಾಲಿ, ಸುಮ್ನೆ ಫ್ರೀ ಅಂತ ಹೇಳಿ ಅರ್ಥ. ಈಸ್ ಅಂದ್ರೆ ಏನ್ರಿ, ಫ್ರೀ ಅಂತ ಅರ್ಥ. ಓಕೆ. ನೆಕ್ಸ್ಟ್ ನೋಡ್ರಿ ಏನದರಿ, ಬ್ರೀಫ್ ಅಂತ ಹೇಳದ. ಬ್ರೀಫ್ ಅಂತ ಹೇಳೋದು. ಸೊ ಏನ್ರಿ ಇದ್ರ ಸಿಮಿಲರ್ ಮೀನಿಂಗ್ ಹುಡುಕ್ಬೇಕು. ಬ್ರೀಫ್ ಅಂತ ಹೇಳಿ ನೋಡಿದಾಗ ನೀವು ಎಲ್ಲಾದ್ರೂ ಈ ವರ್ಡ್ ಅನ್ನ ಕೇಳಿರ್ತೀರಿ, ಆ ವರ್ಡ್ ಕೇಳಿದ್ರೆ ನಿಮ್ಗೆ ಅದ್ರ ಮೀನಿಂಗ್ ತಾನಾಗಿ ಗೊತ್ತಾಗತ್ತೆ. ಸೊ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಹೇಳ್ತಾರ. ಏನ್ರಿ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಬೌಟ್ ಏನೋ ಒಂದು ಹೇಳಿರ್ತಾರ. ಈಗ ಫಾರ್ ಎಕ್ಸಾಂಪಲ್ ನೀವ್ ಏನಾದ್ರು ಇಂಗ್ಲಿಷ್ ಮೀಡಿಯಂನವರಾಗಿದ್ರೆ, ಅಥವಾ ನೀವು ಏನಾದ್ರು ಒಂದು ಇಂಗ್ಲಿಷ್ ಇದು ನೋಡಿದ್ರೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಬೌಟ್ ಏನೋ ಒಂದು ಸಮರಿ ಅಂತ ಹೇಳ್ತಾರ. ಸೊ ಎಕ್ಸ್ಪ್ಲೇನ್ ದ ಸಮರಿ ಬ್ರೀಫ್ಲಿ ಅಂತ ಹೇಳ್ತಾರ. ಓಕೆ. ಸೊ ಅಲ್ಲಿ ಹಂಗ ಹೇಳಿದ್ರೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂದ್ರೆ ಏನ್ರಿ, ಒಂದ್ ಏನೋ ವರ್ಣನೆ ಮಾಡ್ಬೇಕು. ನೀವು ಯಾವ ರೀತಿ ವರ್ಣನೆ ಮಾಡ್ಬೇಕಂತ ಕೇಳಿದ್ರೆ ಶಾರ್ಟ್ ಆಗಿರ್ಬೇಕು. ಅದೇನಾಗಿರ್ಬೇಕ್ರಿ, ಶಾರ್ಟ್ ಆಗಿರ್ಬೇಕು. ಲಾಂಗ್ ಅಲ್ಲ, ಲೆಂತಿ ಅಲ್ಲ, ಮತ್ತು ಏನಲ್ಲ ಎಕ್ಸ್ಟೆನ್ಸಿವ್. ಇವೆಲ್ಲ ಏನಂದ್ರೆ ದೊಡ್ಡದಾಗಿ ಇರುವಂತದ್ದು. ಸೊ ನಮ್ದು ಆನ್ಸರ್ ಏನಾಗತ್ರಿ, ಕಾನ್ಸೈಸ್ ಅಂತ ಆಗುತ್ತೆ. ಸರ್ ಇಲ್ಲಿ ಕಾನ್ಸೈಸ್ ಅಂದ್ರೆ ಏನ್ರಿ, ಅದೇನೋ ಒಂದು ಇರುತ್ತೆ. ಸೊ ಅದನ್ನ ನಾವು ಚಿಕ್ಕದಾಗಿ ಬರೆದ್ರೆ ಅದೇನಾಗ್ತದೆ, ಕಾನ್ಸೈಸ್ ಆಗ್ತದೆ. ಏನಾಗತ್ರಿ, ಕಾನ್ಸೈಸ್ ಆಗುವಂತದ್ದು ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಕಾಮನ್. ಏನಂದ್ರೆ ಕಾಮನ್, ಇದ್ರದ್ದು ನಿಮ್ಗೆ ಎಲ್ಲರಿಗೂ ಈಸಿಯಾಗಿ ಗೊತ್ತಿರ್ತದೆ. ಸೊ ಇದರದ್ದು ಆಂಟೋನಿಮ್ ಕೇಳತ್ತಾರ, ಅಪೋಸಿಟ್ ವರ್ಡ್. ಸೇಮ್ ವರ್ಡ್ ಮೀನಿಂಗ್ ಅಲ್ಲ, ಅಪೋಸಿಟ್ ವರ್ಡ್ ಕೇಳತ್ತಾರ. ಕಾಮನ್ಗೆ ಏನ್ರಿ ಇದು ಅಪೋಸಿಟ್ ಮೀನಿಂಗ್ ಅನ್ನ ಕಂಡು ಹಿಡಿಬೇಕು ಅಂತ ಹೇಳಿ ನೋಡಿದ್ರೆ, ಸೊ ರೇರ್ ಅನ್ನುವಂಥದ್ದು ಇದಕ್ಕೆ ಅಪೋಸಿಟ್ ಮೀನಿಂಗ್ ಆಗುತ್ತದೆ. ಏನಾಗತ್ರಿ, ರೇರ್ ಅನ್ನುವಂಥದ್ದು ಇದಕ್ಕೆ ಅಪೋಸಿಟ್ ಮೀನಿಂಗ್ ಆಗುತ್ತೆ. ರೇರ್ ಅಂದ್ರೆ ಈಗ ನಾವು ನೋಡ್ರಿ ನಾರ್ಮಲ್ ಆಗಿ ಎಲ್ಲ ಕಾಮನ್ ಆಗಿ ನಮ್ಗೆ ನೋಡಕ್ ಸಿಗ್ತದ. ಬಟ್ ಯಾವ್ದೋ ಒಂದು ನೋಡಕ್ ಸಿಗ್ತಾ ಇಲ್ಲ, ಏನ್ರಿ ಯಾವ್ದೋ ಒಂದು ನೋಡಕ್ ಸಿಗ್ತಾ ಇಲ್ಲ ಅಂದ್ರೆ ಅದೇನಾಗಿರ್ತದ, ರೇರ್ ಅಂತ ಕರಿತೀವಿ ನಾವು. ರೇರ್ ಸ್ಪೀಸೀಸ್. ರೇರ್ ಸ್ಪೀಸೀಸ್ ಅಂದ್ರ ನಮ್ಗೆ ನೋಡಕ್ ಸಿಗದಂತ ಒಂದಷ್ಟು ಇದಾಗಿರ್ತಾವ.
ಈಗ ನೋಡ್ರಿ ನೀವು ನಾಯಿಗಳನ್ನ ಎಲ್ಲಾ ಕಡೆ ನೋಡ್ತಿರ್ತೀರಿ, ನಾಯಿಗಳನ್ನ ಏನ್ ಮಾಡ್ತಿರ್ತೀರಿ ಎಲ್ಲಾ ಕಡೆ ನೋಡ್ತಿರ್ತೀರಿ. ಬಟ್ ಹುಲಿಯನ್ನ ಎಲ್ಲಾ ಕಡೆ ನೋಡಕ್ ಆಗತ್ತ ಇಲ್ಲ, ಕಾಡ್ ಒಳಗಷ್ಟ ಸಿಗ್ತಾವ, ಝೂ ಒಳಗಷ್ಟ ಸಿಗ್ತಾವ. ಅಂದ್ರೆ ಅವ್ ಏನಾಗಿರ್ತಾವ್ರಿ ರೇರ್ ಸ್ಪೀಸೀಸ್ ಆಗಿರ್ತಾವ. ನಾಯಿಗಳು ಎಲ್ಲಾ ಕಡೆ ಕಾಮನ್ ಆಗಿ ನೋಡಕ್ ಸಿಗ್ತಾವ, ಬಟ್ ಹುಲಿಗಳು ಕೆಲವು ಕಡೆ ಮಾತ್ರ ನೋಡಕ್ ಸಿಗ್ತಾವ. ಸೊ ಅದು ಮೀನಿಂಗ್. ಓಕೆ, ನೆಕ್ಸ್ಟ್ ಮೇಜರ್. ಸೊ ಮೇಜರ್ದು ಅಪೋಸಿಟ್ ಮೀನಿಂಗ್ ಕಂಡು ಹಿಡಿಬೇಕು. ಮೇಜರ್ ಅಂದ್ರೆ ಏನ್ರಿ, ಈಗ ಒಬ್ಬರಿಗೆ ಏನೋ ಒಂದು ಪ್ರಾಬ್ಲಮ್ ಬಂದಿರ್ತದ, ಅದು ಸಣ್ಣ ಪ್ರಾಬ್ಲಮ್ ಇದ್ರೆ ಮೈನರ್ ಅಂತ ಹೇಳ್ತಾರ. ಏನಾಗ್ಯದ್ರಿ ಮೈನರ್ ಆಗ್ಯದ ಅಂತ ಹೇಳ್ತಾರ. ಅದು ಏನಾದ್ರು ದೊಡ್ಡದಾಗಿದ್ರೆ ಏನಂತ ಹೇಳ್ತಾರ ಮೇಜರ್ ಅಂತ ಹೇಳ್ತಾರ. ಹಂಗಂದ್ರೆ ಇವ್ ಎರಡು ಏನ್ರಿ ಮೇಜರ್ ಮತ್ತು ಮೈನರ್ ಎರಡು ಅಪೋಸಿಟ್ ವರ್ಡ್ಸ್. ಸೊ ಇಲ್ಲಿ ಏನ್ ಕೇಳಾರ ಅಪೋಸಿಟ್ ವರ್ಡ್ ಕೇಳಾರ, ಅದು ನಮ್ಗೆ ಇಲ್ಲಿ ಸಿಕ್ಕದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ಎಕ್ಸೆಪ್ಟ್. ಏನಂತಾರೆ ಎಕ್ಸೆಪ್ಟ್ ಅನ್ನುವಂಥದ್ದು ಒಂದು ಮೀನಿಂಗ್ ಅದು. ಸೊ ಎಕ್ಸೆಪ್ಟ್ ಅಂದ್ರೆ ಏನ್ರಿ ಸುಮ್ಮ ಏನು ಬಂದಿರ್ತ ಸ್ವೀಕರಿಸುವುದು ಅಂತ ಅರ್ಥ. ಸೊ ಇದ್ರ ಮೀನಿಂಗ್ ಏನಂತ ಕೇಳಿದ್ರೆ ಸ್ವೀಕರಿಸು ಎಂದರ್ಥ, ಸ್ವೀಕರಿಸು ಎಂದು ಅರ್ಥ. ಓಕೆ, ಸ್ವೀಕರಿಸು ಅಂತ ಅರ್ಥ. ಸೊ ಸ್ವೀಕರಿಸುವುದು ಅಂದ್ರೆ ಏನ್ ಮಾಡುದ್ರಿ ತೆಗೆದುಕೊಳ್ಳುವುದು. ಈಗ ನಿಮ್ಗೆ ಏನೋ ಅಂದ್ರ ಒಬ್ರು ಯಾರೋ ಬಂದು ಪ್ರಪೋಸ್ ಮಾಡಿರ್ತಾರ ಅಂತ ಅನ್ಕೊಳ್ರಿ. ಸೊ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ತಿರೋ ಅಥವಾ ರಿಜೆಕ್ಟ್ ಮಾಡ್ತಿರೋ ಅಂತ ಹೇಳ್ತಾರ. ಸೊ ಏನ್ ಮಾಡ್ತೀರಿ, ಡು ಯು ವಾಂಟ್ ಟು ಅಕ್ಸೆಪ್ಟ್ ದಿಸ್ ಅಂತ ಕೇಳ್ತಾರ. ಇಲ್ಲ ಅಂದ್ರೆ ನೋ ಐ ಡೋಂಟ್ ವಾಂಟ್, ಐ ಆಮ್ ಗೋಯಿಂಗ್ ಟು ರಿಜೆಕ್ಟ್ ದಿಸ್ ಒನ್ ಅಂತ ಹೇಳ್ತೀರಿ. ಐ ಡೋಂಟ್ ವಾಂಟ್ ಅಥವಾ ಐ ವಿಲ್ ರಿಜೆಕ್ಟ್ ದಿಸ್ ಒನ್ ಅಂತ ಹೇಳ್ತೀರಿ. ಸೊ ಅಂದ್ರೆ ಏನ್ರಿ ಇದಕ್ಕೆ ಅಪೋಸಿಟ್ ವರ್ಡ್ ರಿಜೆಕ್ಟ್. ಸೊ ಅಕ್ಸೆಪ್ಟ್ ಮತ್ತೆ ಅದ್ರ ಅಪೋಸಿಟ್ ವರ್ಡ್ ಏನ್ ಬರ್ತೀರಿ ರಿಜೆಕ್ಟ್ ಅಂತ ಬರ್ತದ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಡಿಯಮ್ ಅಂಡ್ ಫ್ರೇಸಸ್ ಕೊಟ್ಟಾರ. ಇಡಿಯಮ್ ಅಂಡ್ ಫ್ರೇಸಸ್ ಅಂದ್ರೆ ಇದು ನುಡಿಗಟ್ಟು ರೀ, ಏನ್ರಿ ನುಡಿಗಟ್ಟು. ಸೊ ಇಲ್ಲಿ ಏನಂದ್ರೆ ಗ್ರೀಸ್ ಆನ್ ದ ಫಾರ್ಮ್. ಸೊ ಗ್ರೀಸ್ ಆನ್ ದ ಫಾರ್ಮ್ ಅಂತಂದ್ರೆ ನೀವು ಕೇಳಿರ್ಬೋದು, ಏನಾದ್ರು ಒಂದ್ ಕೆಲಸ ಆಗ್ಬೇಕು ಗೌರ್ಮೆಂಟ್ ಒಳಗ ಅಂತಂದ್ರೆ ಕೈ ಬೆಚ್ಚಗ ಮಾಡ್ಬೇಕು ಅಂತ ಅಂತಾರ, ಹೌದಾ. ಸೊ ಕೈ ಬೆಚ್ಚಗೆ ಮಾಡುವುದು ಅಂದ್ರೆ ಏನಂತಂದ್ರೆ ಇಲ್ಲಿ ಲಂಚವನ್ನ ಕೊಡು ಅಂತ ಅರ್ಥ. ಏನ್ರಿ ಲಂಚವನ್ನ ಕೊಡು ಅಂತ ಅರ್ಥ, ಲಂಚವನ್ನ ಕೊಡು ಅಂತ ಅರ್ಥ. ಸೊ ಲಂಚವನ್ನ ಕೊಡುವುದು ಅಂತ ಹೇಳಿ ನೋಡಿದ್ರೆ ಸೊ ಟು ಬ್ರೈಬ್, ಏನ್ರಿ ಟು ಬ್ರೈಬ್ ಅಂತ ಹೇಳಿ ಅರ್ಥ ಆಗ್ತದ. ಬ್ರೈಬ್ ಅಂದ್ರೆ ಏನ್ರಿ ಲಂಚ. ಸೊ ಬ್ರೈಬ್ ಅಂದ್ರೆ ಏನ್ರಿ ಲಂಚ ಅಥವಾ ಕರಪ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಕರಪ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಇದು ಮೀನಿಂಗ್ ಏನ್ ಕೊಡುತ್ತೆ, ಟು ಗ್ರೀಸ್ ದ ಫಾರ್ಮ್ ಅಂದ್ರೆ ಗ್ರೀಸ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಏನಂದ್ರೆ ಗಾಡಿಗಳಿಗೆಲ್ಲ ಏನಂದ್ರೆ ಈಸಿಯಾಗಿ ಲುಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರ. ಸೊ ಅದನ್ನ ಹಚ್ಚಿ ಗಾಡಿಯನ್ನ ಉಳಿಸಿರ್ತಾರ. ಓಕೆ, ಸೊ ಅಲ್ಲಿ ಏನಂದ್ರೆ ಗ್ರೀಸ್ ಬರ್ತದೆ, ಅದನ್ನ ಕೈಗೆ ಹಚ್ಕೊಂಡಂತ ಮೀನಿಂಗ್. ಸೊ ಅದನ್ನ ಕೈಗೆ ಹಚ್ಕೊಂಡ್ರೆ ಏನ್ರಿ ಬ್ರೈಬ್ ಅಂದ್ರೆ ಕರಪ್ಷನ್ ಮಾಡಿದಾರ ಅನ್ನುವಂತ ಮೀನಿಂಗ್ ಕೊಡ್ತದೆ. ಓಕೆ, ನೆಕ್ಸ್ಟ್ ಏನು ಅಂದ್ರೆ ಸೊ ಟು ಬಿ ಆನ್ ದ ಕ್ಲೌಡ್ 9. ಸೊ ಟು ಬಿ ಆನ್ ದ ಕ್ಲೌಡ್ 9 ಅಂತ ಹೇಳಿದ. ಸೊ ಕ್ಲೌಡ್ 9 ಅಂತಂದ್ರೆ ಸೊ ಟು ಬಿ ಆನ್. ಸೊ ಆನ್ ಅಂದ್ರೆ ಕ್ಲೌಡ್ ಒಳಗ ಹಾರಾಡ್ತಾ ಇದ್ದಂಗೆ. ಸೊ ಏನ್ರಿ ನೀವೆಲ್ಲರೂ ಈಗ ಗಾಳಿ ಒಳಗ ಒಬ್ಬ ಪರ್ಸನ್ ಅಂದಾನ. ಸೊ ಆ ಪರ್ಸನ್ ಏನೋ ಒಂದು ಇನ್ಸಿಡೆಂಟ್ ಆಗಿರ್ತದ, ಅದಾದ ಕೂಡಲೇ ಹೇಳ್ತಾನೆ ನಂಗೆ ದೋಸ್ತ ನೋಡ ನಂಗ ಗಾಳಿ ಹೊರಗ ಹಾರಾಡ್ದಂಗ್ ಫೀಲ್ ಆಗತ್ತದ. ಅಂದ್ರೆ ಏನ್ರಿ ಖುಷಿ ಆಗ್ಯದ ಅಂತ ಅರ್ಥ. ಓಕೆ, ಸೊ ಗಾಳಿ ಒಳಗ ಹಾರಾಡ್ದಂಗ್ ಫೀಲ್ ಆಗತ್ತದ ಅಂದ್ರೆ ಮೋಡದೊಳಗ ಹಾರಾಡ್ದಂಗ್ ಫೀಲ್ ಆಗತ್ತದ. ಸೊ ಅದ ಸೇಮ್ ಮೀನಿಂಗ್ ಕೊಡ್ತದ. ಅಂದ್ರ ಟು ಬಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಏನ್ರಿ ಬಾಳ ಹ್ಯಾಪಿ ಅದಾನ ಅಂತ ಅರ್ಥ. ಸೊ ಈ ರೀತಿಯಾಗಿ ಬಂದ್ರೆ ನೀವು ಇದನ್ನ ನೆನ್ಪಿಟ್ಕೋಬಹುದು. ಸೊ ಇದು ನಿಮ್ಗೆ ರಿಪೀಟ್ ಆದ್ರೂ ಆಗ್ಬೋದು. ಜೊತೆಗೆ ನೀವೇನಾದ್ರೂ SSC GD ಅಥವಾ CISF ಗೆ ಪ್ರಿಪೇರ್ ಆಗ್ತಿದ್ರೆ ನಮ್ಮಲ್ಲಿ ಏನಂದ್ರೆ ಆಲ್ರೆಡಿ ಬ್ಯಾಚ್ಗಳು ಸ್ಟಾರ್ಟ್ ಆಗಿದಾವ. ನೆಕ್ಸ್ಟ್ ಬ್ಯಾಚ್ ಕೂಡ ಆದಷ್ಟು ಬೇಗ ಈಗ November 5ಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಇದು ಅಡ್ಮಿಷನ್ ಸ್ಟಾರ್ಟ್ ಆಗಿದಾವ. November 15ಕ್ಕೆ SSC GDದು ಒಂದು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಈ ಬ್ಯಾಚಿಗೆ ನೀವು ಏನಾದ್ರು ಜಾಯ್ನ್ ಆಗ್ಬೇಕಂದ್ರೆ ಇಲ್ಲಿ ಕೊಟ್ಟಂತ ನಂಬರ್, ಸೊ ಎಲ್ಲದರ ನಂಬರ್ ನೆಕ್ಸ್ಟ್ ನಿಮ್ ಸ್ಲೈಡ್ ತೋರಿಸ್ತೀನಿ, ಇಲ್ಲದ ನೋಡ್ರಿ ನಂಬರು. ಸೊ ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫೀಸ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ನಮ್ಮಲ್ಲಿ ನೀವು ವಿಸಿಟ್ ಮಾಡಬಹುದು. ಅಂಡ್ ನಾನು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಬ್ಯಾಚ್ಗೆ ಕೇವಲ 50 ವಿದ್ಯಾರ್ಥಿಗಳು ಮಾತ್ರ. ಏನ್ರಿ ಕೇವಲ 50 ವಿದ್ಯಾರ್ಥಿಗಳು ಮಾತ್ರ ಇರ್ತಾರ ನಮ್ಮ ಒಂದು ಬ್ಯಾಚ್ ಒಳಗ. ಸೊ ನೀವು ಬೇರೆ ಯಾವ್ದಾದ್ರು ಒಂದು ಕೋಚಿಂಗ್ ಬೇಕಾದಲ್ಲಿ ಹೋಗ್ರಿ, ಧಾರವಾಡಕ್ಕೆ ಹೋಗ್ರಿ ಇಲ್ಲ ಬೆಳಗಾವ್ ಎಲ್ಲಿ ಬೇಕಾದಲ್ಲಿ ಹೋದ್ರು ಕೂಡ ನಿಮ್ಗಲ್ಲಿ ಮಿನಿಮಮ್ ಏನಂದ್ರೆ 100 ರಿಂದ 200 ಹುಡುಗರು ಇರ್ತಾರೆ. ಸೊ ಅಂತ ಕ್ರೌಡ್ ಒಳಗೆ ನೀವು ಕೂತ್ಕೊಂಡು ಎಷ್ಟು ಕಲಿತೀರಿ, ಅವ್ರು ನಿಮ್ಗೆ ಎಷ್ಟು ಕಲ್ಸಾರ ಅದ್ ನಿಮ್ಗೆ ಗೊತ್ತಿರ್ತದೆ. ಓಕೆ, ಸೊ ಅದನ್ನ ನಾವು ಮಾತಾಡಂಗಿಲ್ಲ. ನಮ್ಮಲ್ಲಿ ನೀವು ಬಂದು ನಮ್ ಕ್ವಾಲಿಟಿಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಂಡ್ ಇನ್ನೊಂದು ನಾನು ನಿಮ್ಗೆ ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕಾಗಿರೋದು ಏನಂದ್ರೆ, ಸೊ ನೀವು ಬೇರೆ ಕಡೆ ಎಲ್ಲ ಒಂದ್ ಕಡೆ ಕೋಚಿಂಗ್ ಹೋಗಿರ್ತೀರಿ, ಕೋಚಿಂಗ್ ಫೀಸ್ ಪೇ ಮಾಡಿ ಮತ್ತೆ PG ದುಡ್ಡನ್ನ ಕಟ್ತಿರ್ತೀರಿ. ಬಟ್ ನಾನು ನಿಮ್ಗೆ ಏನೇ ಒಂದ್ ಗ್ಯಾರಂಟಿ ಕೊಡಕ್ ಇಷ್ಟಪಡ್ತೀನಿ. ಸೊ ನೀವು ಬೇರೆ ಕಡೆ ಏನ್ ಫೀಸ್ ಕಟ್ತಿರ್ತೀರಿ ಅದೇ ಫೀಸ್ ಒಳಗೆ ನಾವು ನಿಮ್ಗೆ ಕೋಚಿಂಗು ಕೊಡ್ತೀವಿ, ಜೊತೆಗೆ ನಿಮ್ PG ಕೂಡ ಪ್ರೊವೈಡ್ ಮಾಡ್ಕೊಡ್ತೀವಿ. ಸೊ ಅದರ ಡೀಟೇಲ್ಸ್ ಏನಾದ್ರು ಫೀಸ್ ಬಗ್ಗೆ ನಿಮ್ಗೆ ಏನಾದ್ರು ವೆರಿಫಿಕೇಶನ್ ಬೇಕಂದ್ರೆ ಈ ನಂಬರ್ಗೆ ನೀವು ಈಗಲೇ ಕಾಲ್ ಮಾಡ್ರಿ, ಅಥವಾ ಈ ವಿಡಿಯೋ ಮುಗಿದ್ಮೇಲೆ ಕಾಲ್ ಮಾಡ್ರಿ, ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಸಿಗ್ತದ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸೊ ಇಡಿಯಮ್ ಅಂಡ್ ಫ್ರೇಸಸ್ ಸೇಮ್. ದ ಹಾರ್ಡ್ ನಟ್ ಆನ್ ದ ನಟ್ ಟು ಕ್ರ್ಯಾಕ್. ಸೊ ಏನದ್ರಿ ಒಂದು ನಟ್ ಅಂತಂದ್ರೆ ಏನ್ರಿ ಒಂದು ಶೇಂಗಾ ಅಥವಾ ಒಂದು ಏನಂತ ಕರಿತೀವಿ ತಿರುಳು ಅಂತ ಹೇಳಿ ಕರಿತೀವಿ. ಸೊ ಆ ನಟ್ಟನ್ನ ಒಡಿಯಾಕ್ ಆಗದಂತ ಒಂದು ಏನಂದ್ರೆ ಕಡಲೆ. ಸೊ ನೀವು ಹೇಳಿರ್ಬೋದು ಏನಂದ್ರೆ ಕಬ್ಬಿನದ ಕಡಲೆ ಆಗ್ಯದ ಅಂತ ಹೇಳ್ತಿರ್ತಾರೆ. ಕಬ್ಬಿನದ ಕಡಲೆ ಅಂದ್ರೆ ಇದ್ರದ್ದು ಮೀನಿಂಗ್ ಎರಡು ಒಂದ. ಸೊ ಮಾಡ್ಬೇಕು ಅನ್ಕೊಂಡಿರೋಂತ ಕೆಲಸ ಬಹಳ ಟಫ್ ಆಗಿರುತ್ತೆ.
ಮಾಡ್ಬೇಕಂತಾಗಿರುವಂತ ಒಂದು ಕೆಲಸ ಏನಾಗಿರ್ತದ ಟಫ್ ಆಗಿರ್ತದೆ. ಸೊ ಅಂದ್ರೆ ಏನ್ರಿ ಡಿಫಿಕಲ್ಟ್ ಪರ್ಸನ್ ಅವರ ಪ್ರಾಬ್ಲಮ್. ಸೊ ದ ಡಿಫಿಕಲ್ಟ್ ಪರ್ಸನ್ ಅವರ ಪ್ರಾಬ್ಲಮ್ ಅನ್ನುವಂಥದ್ದು ಹೇಳ್ತದೆ. ಓಕೆ, ದ ನೆಕ್ಸ್ಟ್ ಏನಂದ್ರೆ ಇಂಪ್ರೂವ್ ದ ಬ್ರಾಕೆಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಸೊ ಏನ್ರಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅದ. ಸೊ ಇಲ್ಲಿ ನೀವು ಸೆಂಟೆನ್ಸ್ ಓದ್ರಿ, ಸಿ ಈಸ್ ದ ಮೋಸ್ಟ್ ಕ್ಲೆವರೆಸ್ಟ್. ಏನ್ರಿ ಸಿ ಈಸ್ ದ ಮೋಸ್ಟ್ ಕ್ಲೆವರೆಸ್ಟ್. ಸೊ ಮೋಸ್ಟ್ ಅಂತಂದ್ರ ಇಲ್ಲಿ ಏನ್ ಬಂದದ್ರಿ ಸೂಪರ್ಲೇಟಿವ್ ಡಿಗ್ರಿ ಬಂದದ. ಯಾವ ಡಿಗ್ರಿ ಬಂದದ್ರಿ ಸೂಪರ್ಲೇಟಿವ್ ಡಿಗ್ರಿ ಬಂದದ. ಬಟ್ ಇಲ್ಲಿ ಸೂಪರ್ಲೇಟಿವ್ ಅಂದ್ರೆ ಮೋಸ್ಟ್ ಯೂಸ್ ಮಾಡ್ತೀವಿ. ಮೋಸ್ಟ್ ಯೂಸ್ ಮಾಡಿದಾಗ ಇ ಎಸ್ ಟಿ ಬರಬಾರ್ದು. ಏನ್ ಬರಬಾರ್ದ್ರಿ ಇ ಎಸ್ ಟಿ ಬರಬಾರ್ದು. ಅಥವಾ ಇ ಎಸ್ ಟಿ ಬಂದ್ರೆ ಏನ್ ಬರಬಾರ್ದ್ರಿ ಮೋಸ್ಟ್ ಬರಬಾರ್ದು. ಅಂದ್ರೆ ಒಂದ್ ಅಬ್ಸರ್ವ್ ಮಾಡ್ರಿ, ಈ ಕ್ವಶನ್ ಒಳಗ ಈ ಮೋಸ್ಟ್ ಬಂದ್ರ ಇಲ್ಲಿ ಇ ಎಸ್ ಟಿ ಬರಬಾರ್ದು. ಸಿ ಈಸ್ ದ ಮೋಸ್ಟ್ ಕ್ಲೆವರ್ ಗರ್ಲ್ ಇನ್ ದ ಕ್ಲಾಸ್ ಅಂದ್ರೆ ಕರೆಕ್ಟ್ ಏನ್ರಿ. ಇಲ್ಲಿ ಬರಿತೀನಿ ನೋಡ್ರಿ, ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂದದ. ಸೊ ಇಲ್ಲಿ ಏನ್ ಬರ್ಬೇಕಂದ್ರೆ ಸಿ ಈಸ್ ದ ಮೋಸ್ಟ್ ಕ್ಲೆವರ್ ಗರ್ಲ್ ಏನ್ರಿ ಕ್ಲೆವರ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಹೇಳಿದ್ರೆ ಇದು ಕರೆಕ್ಟ್ ಏನ್ರಿ, ಇದು ಕರೆಕ್ಟ್ ಆಗ್ತದ. ಇದು ಏನಾಗತ್ತ ಕರೆಕ್ಟ್ ಆಗ್ತದ. ಬಟ್ ಇಲ್ಲಿ ಏನಂದ್ರೆ ಸಿ ಈಸ್ ದ ಮೋಸ್ಟ್ ಕ್ಲೆವರ್ ಗರ್ಲ್ ಎಲ್ಲೂ ಬಂದಿಲ್ಲ. ಏನಾಗಿಲ್ರಿ ಎಲ್ಲೂ ಬಂದಿಲ್ಲ. ಒಂದಂದ್ರೆ ನಮ್ಗೆ ಕನ್ಫರ್ಮ್ ಆಯ್ತು ಇದೇನ್ರಿ ಇದು ತಪ್ಪದ ಅಂತ ಹೇಳಿ ಗೊತ್ತಾಯ್ತು. ಸೊ ಹಂಗಂದ್ರೆ ಇನ್ನೊಂದ್ ಏನ್ ಬರ್ಬೇಕ್ರಿ ಸಿ ಈಸ್ ಏನ್ ಬರ್ಬೇಕ್ರಿ ದ ಕ್ಲೆವರೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಬರ್ಬೇಕು. ಏನ್ ಬರ್ಬೇಕ್ರಿ ಇನ್ ದ ಕ್ಲಾಸ್ ಅಂತ ಬರ್ಬೇಕು. ಸೊ ಹಂಗಂದ್ರೆ ಯಾವ್ದು ಆಪ್ಷನ್ ಅದ ನೋಡ್ರಿ, ದ ಕ್ಲೆವರೆಸ್ಟ್ ಇಲ್ಲದ. ಎಸ್, ದ ಕ್ಲೆವರೆಸ್ಟ್ ಇಲ್ಲದ. ಸೊ ಹಂಗಾದ್ರೆ ನೋಡ್ರಿ ಇಲ್ಲಿ ಏನಂತಂದ್ರ ಏನಾಗತ್ರಿ ದ ಕ್ಲೆವರೆಸ್ಟ್ ಅಂತ ಹೇಳಿ ಬರ್ತದ. ಏನ್ ಬರ್ತರಿ ಇಲ್ಲಿ ಮೋಸ್ಟ್ ಬಂದಾಗ ಇ ಎಸ್ ಟಿ ಬರಬಾರ್ದು, ಅಥವಾ ಇ ಎಸ್ ಟಿ ಬಂದಾಗ ಮೋಸ್ಟ್ ಬರಬಾರ್ದು. ಸೊ ಇದನ್ನ ನೆನಪಿಟ್ಕೋರಿ. ಇದು ಏನಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಯಾವ ಡಿಗ್ರಿ ರೀ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಇರ್ಲಿ. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ, ಹಿ ಈಸ್ ಗುಡ್ ಇನ್ ಮ್ಯಾಥಮ್ಯಾಟಿಕ್ಸ್. ಏನ್ರಿ ಹಿ ಈಸ್ ಗುಡ್ ಇನ್ ಮ್ಯಾಥಮ್ಯಾಟಿಕ್ಸ್. ಈ ಇನ್ ಬರಬಾರ್ದು, ಏನ್ ಬರ್ಬೇಕ್ರಿ ಹಿ ಈಸ್ ಗುಡ್ ಆಟ್ ಮ್ಯಾಥಮ್ಯಾಟಿಕ್ಸ್ ಅಂತ ಬರ್ಬೇಕು. ಏನಂತ ಬರ್ಬೇಕ್ರಿ ಹಿ ಈಸ್ ಗುಡ್ ಆಟ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ ಬರ್ಬೇಕು. ಓಕೆ, ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ, ಶಿ ಈಸ್ ಲಿವಿಂಗ್ ಇನ್ ದಿಸ್ ಹೌಸ್ ಫಾರ್ 10 years. ಸೊ ಏನ್ ಮಾಡ್ತಾರ್ರಿ, ಸೊ ಶಿ ಈಸ್ ಲಿವಿಂಗ್ ಇನ್ ಇಯರ್. ಸೊ ಏನ್ರಿ ಇನ್ ದಿಸ್ ಹೌಸ್ ಫಾರ್ 10 years. ಸೊ ಲಿವಿಂಗ್ ಅಂತ ಹೇಳಿ ನೋಡಿದ್ರೆ ಫಾರ್ 10 years. ಆಲ್ರೆಡಿ ಆಕಿ ಅದಾಳ ಏನದಾರಿ ING ಫಾರ್ಮ್ ಅದಂದ್ರೆ ಪ್ರೆಸೆಂಟ್ ಟೆನ್ಸ್. ಹೌದಾ? ಸೊ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಇಲ್ಲಿ ಏನ್ ಬರ್ಬೇಕ್ರಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರ್ಬೇಕು. ಕಂಟಿನ್ಯೂಸ್ ಟೆನ್ಸ್ ಬರ್ಬೇಕಂದ್ರೆ ಹ್ಯಾಸ್ ಬೀನ್ ಅಂತ ಬರ್ಬೇಕು. ಸೊ ಸಿ ಹ್ಯಾಸ್ ಬೀನ್, ಸಿ ಈಸ್ ಬರ್ಬಾರ್ದು, ಏನ್ ಬರ್ಬೇಕ್ರಿ ಸಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಫಾರ್ 10 years ಅಂತ ಬರ್ಬೇಕು. ಇಲ್ಲಿ ನೋಡ್ರಿ ಸಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಫಾರ್ 10 years ಅಂತ ಬರ್ಬೇಕು. ಏನ್ ಬರ್ಬೇಕ್ರಿ ಅಂದ್ರೆ ಇದೇನಾಗತ್ತ ಕರೆಕ್ಟ್ ಆಗ್ತದ. ಸೊ ಲಿವಿಂಗ್ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್, ಅದ್ರ ನಾವ್ ಏನ್ ಮಾಡ್ಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ಬೇಕಂತಂದ್ರೆ ಹ್ಯಾಸ್ ಬೀನ್ ಅನ್ನ ಆಡ್ ಮಾಡ್ಬೇಕಾಗ್ತದ. ಓಕೆ, ಹ್ಯಾಡ್ ಬೀನು, ಹ್ಯಾಸ್ ಬೀನು, ಹ್ಯಾವ್ ಬೀನು, ಸೊ ಇವನ್ನೆಲ್ಲ ಯೂಸ್ ಮಾಡ್ಬೇಕಾಗ್ತದ. ಓಕೆ, ದ ನೆಕ್ಸ್ಟ್ ಗೌರ್ಮೆಂಟ್ ಬೈ ಅ ಸಿಂಗಲ್ ಪರ್ಸನ್. ಏನ್ರಿ ಇದ್ರಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಂದ್ರೆ ಒಂದ್ ಸೆಂಟೆನ್ಸ್ ಕೊಟ್ಟಿರ್ತಾರ, ಸೆಂಟೆನ್ಸ್ ಬದ್ಲಿ ನಾವು ಒಂದು ವರ್ಡ್ ಅನ್ನ ಬಳಸಬೇಕು. ಈಗ ಫಾರ್ ಎಕ್ಸಾಂಪಲ್ ದ ಪರ್ಸನ್ ಹೂ ಟ್ರೀಟ್ಸ್ ದ ಪೇಷಂಟ್ ಅಂದ್ರೆ ಡಾಕ್ಟರ್. ದ ಪರ್ಸನ್ ಹೂ ಹೆಲ್ಪ್ಸ್ ಆರ್ ದ ಟ್ರೀಟ್ಮೆಂಟ್ ಅಂತ ಹೇಳಿ ನೋಡಿದ್ರೆ ನರ್ಸ್ ಅಂತ ಹೇಳ್ತೀವಿ. ಸೊ ಹಿಂಗೆ ದ ಪರ್ಸನ್ ಹೂ ಟೀಚರ್ ಅಂತ ಹೇಳ್ತೀವಿ. ಸೊ ಹಂಗಂದಾಗ ಗೌರ್ಮೆಂಟ್ ಬೈ ಸಿಂಗಲ್ ಪರ್ಸನ್, ಒಬ್ಬ ಪರ್ಸನ್ ಏನಾದ್ರು ಗೌರ್ಮೆಂಟ್ ಅನ್ನ ನಡೆಸ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಆಟೋಕ್ರಸಿ ಅಂತ ಕರಿತೀವಿ. ಏನಂತ ಕರಿತೀವಿ ಆಟೋಕ್ರಸಿ ಅಂತ ಕರಿತೀವಿ. ಜನರಿಂದ ಏನಾದ್ರು ಇದಿದ್ರೆ ಅದಕ್ಕೆ ಏನಂತ ಕರಿತೀವಿ ಡೆಮೋಕ್ರಸಿ ಅಂತ ಕರಿತೀವಿ. ಆಟೋಕ್ರಸಿ ಅಂದ್ರೆ ಒಬ್ಬ ಪರ್ಸನ್ ಇದ್ದವ ಅವ ಏನ್ ಮಾಡ್ಬೇಕು ಈ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ರೆ ಅವ್ನ್ ಏನಂತ ಕರಿತೀವಿ ಆಟೋಕ್ರಸಿ ಅಂತ ಕರಿತೀವಿ. ಎಲ್ಲಾ ಜನರು ವೋಟ್ ಹಾಕಿ ಎಲೆಕ್ಷನ್ ಮಾಡಿ ಏನಾದ್ರು ಇದನ್ನ ಸಂವಿಧಾನದ ಮೂಲಕ ದೇಶ ನಡೀತಾ ಇದ್ರೆ ಅದಕ್ಕೆ ಡೆಮೋಕ್ರಸಿ ಅಂತ ಕರಿತೀವಿ. ಅಂಡ್ ಪ್ಲೂಟೋಕ್ರಸಿ ಅಂದ್ರೆ ಏನ್ರಿ ಪ್ಲೂಟೋಕ್ರಸಿ ಅಂದ್ರೆ ಇಲ್ಲಿರುವಂತ ಶ್ರೀಮಂತರು ಮಾತ್ರ ಏನ್ ಮಾಡ್ತಾರ ಸೊ ಇದನ್ನ ನಡೆಸಿರ್ತಾರ. ಶ್ರೀಮಂತರು ಒಂದು ಇದನ್ನ ನಡೆಸಿರ್ತಾರ, ಅದಕ್ಕೆ ಪ್ಲೂಟೋಕ್ರಸಿ ಅಂತ ಕರಿತೀವಿ. ಓಕೆ, ಅರಿಸ್ಟೋಕ್ರಸಿ ಅಂತಂದ್ರ ಒಂದ್ ಲೆವೆಲ್ಗೆ ಏನಂದ್ರೆ ಹೈಯರ್ ಇದ್ರದ್ದು ಇದನ್ನ ಹೇಳುವಂತದ್ದು. ಓಕೆ, ದ ನೆಕ್ಸ್ಟ್ ಅನಿಮಲ್ ಲಿವ್ಸ್ ಇನ್ ವಾಟರ್. ಸೊ ಯಾವ್ದಾದ್ರು ಒಂದು ಪ್ರಾಣಿ ನೀರಿನಲ್ಲಿ ಇದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೈರೆಕ್ಟ್ಲಿ ನಮ್ಗೆ ಗೊತ್ತದ ಏನಂತೇಳಿ ಅಕ್ವೆಟಿಕ್ ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಅಂದ್ರೆ ಲ್ಯಾಂಡ್ ಮೇಲೆ ಇದ್ದಿದ್ದು, ಭೂಮಿ ಮೇಲೆ ಇದ್ದಿದ್ದು. ಏರಿಯಲ್ ಅಂದ್ರೆ ಗಾಳಿ ಒಳಗಡೆ ಬದುಕುವಂಥದ್ದು. ಏನ್ರಿ ಗಾಳಿ ಒಳಗಡೆ ಬದುಕುವಂಥದ್ದು. ಇದು ಆಂಫಿಬಿಯನ್ ಅಂತಂದ್ರೆ ನೀರಿನ ಮೇಲೆ ಜೊತೆಗೆ ನೀರು ಮತ್ ಹೊಳ್ಳಿ ಏನಂತ ಕೇಳಿದ್ರೆ ನೆಲದ ಮೇಲೆ ಎರಡೂ ಕಡೆ ಇರುವಂತದ್ದು ಆಂಫಿಬಿಯನ್ ಅಂತ ಕರಿತೀವಿ. ಉದಾಹರಣೆಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಕ್ರೊಕೊಡೈಲ್ ಅಂತ ಹೇಳ್ತೀವಿ. ಕ್ರೊಕೊಡೈಲ್ ಅಂದ್ರೆ ಮೊಸಳೆ. ಸೊ ಮೊಸಳೆ ಅಂದ್ರೆ ನೀರೊಳಗೂ ಇರ್ತದ,
ಮತ್ತು ಒಳ್ಳೆಲ್ಲಿ ಇರ್ತದ್ರಿ ಭೂಮಿ ಮೇಲೂ ಇರ್ತದ. ಓಕೆ, ಸೊ ಇದು ಏನಂದ್ರೆ ನಮ್ದು ಇದು ಆಗಿರುವಂತದ್ದು. ನೆಕ್ಸ್ಟ್ 2025 ಇನ್ನೇನು SSC GD ಮುಂದಿನ ತಿಂಗಳು ಕಾಲ್ಫಾರ್ಮ್ ಆಗ್ತಾ ಇರುವಂತದ್ದು ನಾವು ನೋಡತ್ತೀವಿ. ಸೊ ನೀವು ಎಕ್ಸಾಮ್ ಕಾಲ್ಫಾರ್ಮ್ ಆದ್ಮೇಲೆ ಕೋಚಿಂಗ್ ಹೋಗ್ತೀವಿ ಅಂದ್ರೆ ನಿಮ್ಗೆ ಸಿಗುವಂತ ಸಮಯ 2 ತಿಂಗಳು. 2 ತಿಂಗಳು ಕೋಚಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಮಾಕ್ ಟೆಸ್ಟ್ ಬರೆದ್ರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಸೊ ಇನ್ ಕೇಸ್ ನೀವು ಏನಾದ್ರು ಬರೀ ಕೋಚಿಂಗ್ ಅಷ್ಟೇ ಮಾಡ್ಕೊಂಡು ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀನಿ ಅಂತ ನಿಮ್ದು ಯಾರು ತಲೆ ಆಗಿದ್ರೆ ಅದು ನಿಮ್ಮ ಹುಚ್ಚುತನ. ಓಕೆ, ನೀವು ಮಾಕ್ ಟೆಸ್ಟ್ ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅಂದಾಗ ಮಾತ್ರ ಈ ವರ್ಷ ಎಕ್ಸಾಮ್ ಕ್ಲಿಯರ್ ಆಗ್ತದೆ. ಓಕೆ, ಸೊ ಹಂಗಾಗಿ ನೀವು ಈಗ್ಲಿಂದ ಏನಾದ್ರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ನಮ್ಮ ಶಾರದಾ ವಿದ್ಯಾಲಯ ಮೂಡಲಿಗೆ ಒಳಗಡೆ ಇದೇ ತಿಂಗಳು 15ನೇ ತಾರೀಕಿಂದ SSC GD ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಬಂದು ನೀವು ಜಾಯ್ನ್ ಆಗ್ಬೋದು. ಜೊತೆಗೆ ನೀವು ಏನಾದ್ರು CISF ಫಿಸಿಕಲ್ ಅನ್ನ ಪಾಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಕೂಡ ನಾವು ಏನಂದ್ರೆ ಈ ಬ್ಯಾಚ್ ಅನ್ನ ಶುರು ಮಾಡಿದೀವಿ. ಸೊ ಇದಕ್ಕೆ ನೀವು ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಅಡ್ಮಿಷನ್ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಸಂಪರ್ಕಿಸಬಹುದು. ದೆನ್ ಮುಂದಿನ ಪ್ರಶ್ನೆ ಬರ್ರಿ ಏನದ ಅಂತ ಕೇಳಿದ್ರೆ, ಸೊ ಇಲ್ಲಿ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅದ. ಓಕೆ, ದ ಥಿಂಗ್ ನೋ ಲಾಂಗರ್ ಇನ್ ಯೂಸ್. ಒಂದು ವಸ್ತು ಅದ, ಅದನ್ನ ನಾವು ಏನ್ ಮಾಡತ್ತಿಲ್ಲ, ಯೂಸ ಮಾಡತ್ತಿಲ್ಲ. ಸೊ ಅಂತದಕ್ಕೆ ಏನಂತ ಕರಿತೀವಿ ಅಂದ್ರೆ, ಸೊ ಏನಂತ ಕರಿತೀವಿ ಅಂದ್ರೆ ಅಬ್ಸೊಲ್ಯೂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಬ್ಸೊಲ್ಯೂಟ್ ಅಂತ ಕರಿತೀವಿ. ಸೊ ಇದು ಏನಂದ್ರೆ ಒಂದ್ ವಸ್ತು ಇತ್ತು ಮೊದ್ಲಿಗೆ, ಆ ವಸ್ತುವಿನ ಬದ್ಲಿ ಈಗ ಏನ್ ಮಾಡ್ತಾರ, ಬೇರೆದನ್ನ ಯೂಸ್ ಮಾಡ್ತಾರ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವೇಂದ್ರೆ ಟೆಲಿಫೋನ್, ಈಗಿರುವಂತ ಟೆಲಿಫೋನ್ ಎಲ್ಲಾದ್ರೂ ಒಂದಿರ್ತಾವ, ಬಟ್ ಅದೇನಾಗ್ಯದ ಅಬ್ಸೊಲ್ಯೂಟ್ ಆಗ್ಯದ. ಅದ್ರ ಬದ್ಲಿ ಏನಂದ್ರೆ ಎಲ್ಲಾರ ಕಡೆ ಮೊಬೈಲ್ ಫೋನ್ಗಳದಾವ, ಸ್ಕ್ರೀನ್ ಟಚ್ ಇರ್ಬೋದು ಅಥವಾ ಟಚ್ ಏನಂದ್ರೆ ಬಟನ್ ಇರ್ಬೋದು. ಸೊ ಅವೆಲ್ಲ, ಸೊ ಬಟನ್ ಏನಾದ್ರು ಮೊಬೈಲ್ ಇದ್ರೆ ಅದೇನಾಗ್ಯದ ಔಟ್ಡೇಟೆಡ್ ಆಗ್ಯದ, ಓಲ್ಡ್ ಆಗ್ಯದ ಅಥವಾ ಆನ್ಸಿಯಂಟ್ ಆಗ್ಯದ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಏನ್ರಿ ಅದೆಲ್ಲ ಚೇಂಜ್ ಆಗ್ಯದ ಈಗ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸೊ ಇಲ್ಲಿ ಏನಂದ್ರೆ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಸೊ ಕರೆಕ್ಟ್ ಆಗಿ ಹೇಳಿದಂತ ಒಂದು ವರ್ಡ್. ಸೊ ವ್ಯಾಕ್ಸಿನ್ ಅಂತ ಕೊಟ್ಟಾರ, ವ್ಯಾಕ್ಸಿನ್ ಅಂತ ಕೊಟ್ಟಾರ, C ಬರ್ಬೇಕು, C ಇಲ್ಲದ. ಓಕೆ, ನೆಕ್ಸ್ಟ್ ಗ್ರಾಮರ್ ಒಳಗೆ ಏನ್ ಬರ್ಬೇಕಂದ್ರೆ M ಬರ್ಬೇಕು, ಆಮೇಲೆ A ಬರ್ಬೇಕು. M ಬರ್ಬೇಕು, ಆಮೇಲೆ A ಬರ್ಬೇಕು. ಸೊ ಆಪ್ಷನ್ C ನಮ್ದು ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಂದ್ರೆ ರೀಅರೇಂಜ್ ದ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್ ಅಂತ ಕೊಟ್ಟಾರ. ಸೊ ದ ಡಾಕ್ಟರ್ ಅಡ್ವೈಸ್ಡ್ ಹಿಮ್. ಸೊ ಡಾಕ್ಟರ್ ಅಡ್ವೈಸ್ಡ್ ಹಿಮ್ ಆಫ್ಟರ್ ದ ಏನ್ ಮಾಡ್ಬೇಕ್ರಿ, ದ ಡಾಕ್ಟರ್ ಆಫ್ಟರ್ ದ ಆಕ್ಸಿಡೆಂಟ್ ಅಡ್ವೈಸ್ಡ್ ಹಿಮ್ ಅಂತ ಬರ್ಬೇಕು. ಏನ್ ಬರ್ಬೇಕ್ರಿ, ಅಡ್ವೈಸ್ಡ್ ಹಿಮ್ ನಾಟ್ ಟು ಈಟ್ ರೈಸ್ ಫಾರ್ ಫ್ಯೂ ಮಂತ್ಸ್ ಅಂತ ಹೇಳಿ ಬರ್ಬೇಕು. ದ ಡಾಕ್ಟರ್ ಆಫ್ಟರ್ ಆಕ್ಸಿಡೆಂಟ್. ನೀವು ಇದನ್ನ ಏನಂದ್ರೆ ನಾರ್ಮಲಿ ಏನೋ ಒಂದು ಟ್ರಿಕ್ ಹೇಳಿದ್ರೆ ನಿಮ್ಗೆ ಬರುವಂತದ್ದಲ್ಲ. ನೀವ್ ಏನ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಇಲ್ಲಿ ಮುಂದೆ ಏನ್ ಬಂದ್ರೆ ಆಗ್ತದ ಅಂತ ಹೇಳಿ. ಸೊ ದ ಡಾಕ್ಟರ್ ಆಫ್ಟರ್ ದ ಆಕ್ಸಿಡೆಂಟ್ ಅಡ್ವೈಸ್ಡ್ ಹಿಮ್. ದ ಡಾಕ್ಟರ್ ಏನ್ ಮಾಡ್ತಾರ, ಆಕ್ಸಿಡೆಂಟ್ ಆಗಿರ್ತದ ಆದ್ಮೇಲೆ ಏನ್ ಮಾಡ್ತಾರ, ಅವ್ನ್ ಹೇಳ್ತಾರ ಏನಂತ ಹೇಳಿ, ನೀನು ನೋಡಪ್ಪ ಒಂದಷ್ಟು ತಿಂಗಳುಗಳ ಕಾಲ ರೈಸ್ ತಿನ್ನಬಾರ್ದು ಅಂತ ಹೇಳಿ. ಸೊ ಆ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಿದ್ರೆ ಒಂದಕ್ಕೆ ಏನ್ ಬರ್ತೀರಿ, Q ಬರ್ತದ, ಆಮೇಲೆ P ಬರ್ತದ, ಆಮೇಲೆ ಏನಂದ್ರೆ R ಬರುತ್ತೆ, ಆಮೇಲೆ S ಬರ್ತದೆ. QPRS ಆಪ್ಷನ್ C ನಮ್ದು ಇರುವಂತದ್ದು. ಓಕೆ, ದನ್ ನೆಕ್ಸ್ಟ್ ಪ್ರಶ್ನೆ ಬರ್ರಿ. ದ ಸನ್ ಹ್ಯಾವಿಂಗ್ ರೈಸನ್ ದ ಫಾಗ್ ಡಿಸಪಿಯರ್ಡ್. ಸೊ ಸನ್ ಹ್ಯಾವ್ ಬೀನ್ ಅಂತ ಆಗ್ಬೇಕಿದು. ಏನಾಗ್ಬೇಕ್ರಿ, ಹ್ಯಾವ್ ಬೀನ್ ರೈಸನ್. ಸೊ ಏನಾಗ ಸೂರ್ಯ ಉದಯಿಸಿದಾಗ ಏನಾಗತ್ರಿ, ಇಲ್ಲಿ ಫಾಗ್ ಅನ್ನೋದು ಹೋಗುತ್ತೆ, ಮಂಜು ಇದ್ದಿದ್ದು ಏನಾಗುತ್ತೆ, ಹೊರಟು ಹೋಗ್ಬಿಡುತ್ತೆ. ಅಂಡ್ ದ ಟ್ರಾವೆಲರ್ ರೆಸ್ಯೂಮ್ ದೇರ್ ಲಾಂಗ್ ಜರ್ನಿ. ಸೊ ಸಿಂಪಲ್ ಆಗಿರುವಂತದ್ದು. ಫಸ್ಟಿಗೆ ಏನ್ ಬರ್ಬೇಕ್ರಿ, ಇಲ್ಲಿ R ಬರ್ತದ, ಅಂದ್ರೆ ದ ಫಾಗ್ ಡಿಸಪಿಯರ್ಡ್. ಆಮೇಲೆ ದ ಟ್ರಾವೆಲರ್ಸ್ ಅಂದ್ರೆ P ಬರ್ತದ. R ಬಂದ್ ಕೂಡಲೇ ಏನ್ ಬರ್ತೀರಿ, P ಬರ್ತದ. R P ಇಲ್ಲದ. ಆಮೇಲೆ QS ಸೇಮ್ ನಮ್ದು ಪ್ರಶ್ನೆ ಬಂತು. ಸೊ ಇಷ್ಟಾದ್ರೆ ನಮ್ದು ಇವತ್ತಿನ ಪ್ರಶ್ನೆಗಳು ಇಲ್ಲಿಗೆ ಎಂಡ್ ಆಗ್ತಾವ. ಮುಂದಿನ ಪ್ರಶ್ನೆಗಳನ್ನ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ನೀವೇನಾದ್ರೂ ಸೀರಿಯಸ್ ಆಗಿ ಸ್ಟಡಿ ಮಾಡ್ಬೇಕಂತ ಇದ್ರೆ ನಮ್ಮ ಸಂಸ್ಥೆಗೆ ಇವತ್ತೇ ಭೇಟಿ ನೀಡಿ. ನಿಮ್ಗೆ ಬೆಸ್ಟ್ ಕೋಚಿಂಗ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು, ಬಾಯ್.